ಲೈಫ್ ಈಸ್ ಬ್ಯೂಟಿಫುಲ್. ಬರಹಗಾರರು ಜೋಗಿ. ಭಾಗ 3. ಆಕಾಶದ ಪಿಸುಮಾತು. ಒಂದು ಪುಟ್ಟ ಕತೆ ಕೇಳಿ. ಜೀವನದಲ್ಲಿ ಅತ್ಯಂತ ನಿರುತ್ಸಾಹಗೊಂಡ ವ್ಯಕ್ತಿಯೊಬ್ಬ ಸಾಯಲೆಂದು ಹೊರಡುತ್ತಾನೆ. ಆ ರಾಜ್ಯದಲ್ಲಿ ಆತ್ಮಹತ್ಯೆ ಅಪರಾಧ ಅಲ್ಲ. ಹಾಗಂತ ಎಲ್ಲೆಲ್ಲೋ ಬಿದ್ದು ಸಾಯುವಂತಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮಹಾರಾಜನೇ ವ್ಯವಸ್ಥೆ ಮಾಡಿದ್ದಾನೆ. ಅದಕ್ಕೊಂದು ಜಾಗವಿದೆ. ರಾಜ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರೆ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವ ದಿನಾಂಕವನ್ನು ಕಾರ್ಯಾಲಯ ಸೂಚಿಸುತ್ತದೆ. ಕೆಲವೊಮ್ಮೆ 6-7 ತಿಂಗಳು ಕಾಯಬೇಕಾಗಿ ಬರುವುದೂ ಉಂಟು. ಕೆಲವೊಮ್ಮೆ 5-6 ದಿನಗಳಲ್ಲೇ ಸಾಯೋ ಅವಕಾಶ ಬಂದರೂ ಬರಬಹುದು. ಜೀವನದಲ್ಲಿ ನೊಂದು ಸಾಯಲು ನಿರ್ಧರಿಸುವ ವ್ಯಕ್ತಿ ಕಾರ್ಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸುತ್ತಾನೆ. 15 ದಿನಗಳಲ್ಲಿ ಆತ್ಮಹತ್ಯಾ ದಿನಾಂಕವನ್ನು ಹೇಳುವುದಾಗಿ ಕಾರ್ಯಾಲಯ ಹೇಳಿ ಕಳಿಸುತ್ತದೆ. ಅವನು ಅಲ್ಲಿಂದ ಹೊರಗೆ ಬರುತ್ತಿದ್ದಂತೆ ಅಲ್ಲೊಬ್ಬಳು ಬಿಕ್ಕಿ ಬಿಕ್ಕಿ ಅಳುತ್ತಿರೋದು ಕಾಣಿಸುತ್ತದೆ. ಅವನು ಅವಳನ್ನು ಮಾತಾಡಿಸುತ್ತಾನೆ. ಅವಳಿಗೆ 5 ತಿಂಗಳ ನಂತರ ಸಾಯೋ ದಿನ ನಿಗದಿಯಾಗಿದೆ. ಅವಳಿಗೆ 5 ತಿಂಗಳು ಕಾಯಲು ಮನಸ್ಸಿಲ್ಲ. ಉಳಿದುಕೊಳ್ಳಲು ಮನೆ ಇಲ್ಲ. ನೋಡಿಕೊಳ್ಳಲು ಯಾರೂ ಇಲ್ಲ. ಈತ ಆಕೆಯನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಅವನಿಗೂ 5 ತಿಂಗಳು ಕಾಯುವ ಮನಸ್ಸಿರುವುದಿಲ್ಲ. ಅದರ ಬಗ್ಗೆ ಮಾತನಾಡುತ್ತಾ ವಾರ ಉರುಳುತ್ತದೆ. ತಿಂಗಳು ಉರುಳುತ್ತದೆ. ಕ್ರಮೇಣ ಅವರಿಬ್ಬರು ಪ್ರೀತಿಸತೊಡಗುತ್ತಾರೆ. ಮದುವೆಯಾಗುತ್ತಾರೆ. ಪ್ರೀತಿ ಗಾಢವಾಗುತ್ತಿದ್ದ ಹಾಗೆ ಇಬ್ಬರಿಗೂ ಬದುಕಬೇಕು ಅನ್ನಿಸುತ್ತದೆ. ಸಾಯುವ ದಿನ ಸಮೀಪವಾಗುತ್ತಾ ಹೋಗುತ್ತಿದ್ದ ಹಾಗೆ ಅವರಿಬ್ಬರೂ ಬದುಕಲು ನಿರ್ಧರಿಸಿ ತಮ್ಮ ಆತ್ಮಹತ್ಯೆ ಅರ್ಜಿಯನ್ನು ವಾಪಸ್ ಪಡೆಯಲು ನಿರ್ಧರಿಸುತ್ತಾರೆ. ಆದರೆ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡುವುದಿಲ್ಲ. ಸಾಯುತ್ತೀರಿ ಎಂದು ಹೇಳಿದ್ದಾಗಿದೆ. ನಿಮ್ಮ ಕಡತಗಳು ವಿಲೇವಾರಿಯಾಗಿವೆ. ಈಗ ಅದನ್ನು ಹಿಂತೆಗೆಯುವಂತಿಲ್ಲ. ಆ ದಿನಾಂಕದಂದು ಬಂದು ಸಾಯಿರಿ ಎಂದು ರಾಜಾಜ್ಞೆಯಾಗುತ್ತದೆ. ಈ ಮಧ್ಯೆ ಅವರ ರಕ್ತ ಸಂಬಂಧಿಗಳು ಯಾರಾದರೂ ಸಾಯುವ ನಿರ್ಧಾರ ಮಾಡಿದರೆ ಆತ್ಮಹತ್ಯೆಯ ದಿನವನ್ನು ಅವರಿಗೆ ವರ್ಗಾಯಿಸಬಹುದು ಎಂದು ಸಲಹೆ ಕೊಡುತ್ತಾರೆ. ಅವರು ತಮ್ಮ ಜಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಹುಡುಕಾಟದಲ್ಲಿ ತೊಡಗುತ್ತಾರೆ. ಯಾರೂ ಸಿಗುವುದಿಲ್ಲ. ಹತಾಶೆ ಆವರಿಸುತ್ತದೆ. ಇಬ್ಬರ ನಡುವೆ ಜಗಳ ಶುರುವಾಗುತ್ತದೆ. ಬದುಕು ರೇಜಿಗೆ ಎನ್ನಿಸುತ್ತದೆ. ಅವಳು ಮೊದಲಿನಂತಿಲ್ಲ ಎಂದು ಅವನು ಭಾವಿಸುತ್ತಾನೆ. ಅವನು ಹೀಗಿರಲಿಲ್ಲ ಎಂದು ಅವಳು ಕೊರಗುತ್ತಾಳೆ. ಇದಕ್ಕಿಂತ ಸಾಯೋದೇ ವಾಸಿ ಅಂತ ಅವಳು ಒಳಗೊಳಗೆ ತೀರ್ಮಾನ ಮಾಡಿ ಬದುಕುವ ಯೋಚನೆ ಕೈಬಿಡುತ್ತಾಳೆ. ಅಷ್ಟು ಹೊತ್ತಿಗೆ ಮದುವೆಯಾದವರಿಗೆ ಇನ್ನು ಮುಂದೆ ಸಾಯುವ ಅವಕಾಶ ಇಲ್ಲ. ಅವರ ಅರ್ಜಿಗಳನ್ನು ನಿರಾಕರಿಸಲಾಗಿದೆ. ಕೇವಲ ಪ್ರೇಮಿಗಳಿಗೆ ಮಾತ್ರ ಸಾಯುವ ಅವಕಾಶ ಎಂದು ಕಾನೂನು ತಿದ್ದುಪಡಿಯಾಗಿರುತ್ತದೆ. ಅವರಿಗೆ ಮದುವೆಯಾಗಿದೆ. ಅವರು ಪ್ರೇಮಿಗಳೂ ಅಲ್ಲ. ಹೀಗಾಗಿ ಬದುಕುವಂತಿಲ್ಲ, ಸಾಯುವಂತಿಲ್ಲ. ನಮ್ಮೊಳಗೆ ಸಂತೋಷವಿದೆ, ಹೊರಗೆ ಹುಡುಕಬೇಕೇ? ಇತ್ತೀಚೆಗೆ ನಾನೊಂದು ಪುಟ್ಟ ಪ್ರಯೋಗ ಮಾಡಿದೆ. ನಾನು ತುಂಬಾ ಇಷ್ಟಪಡುವ, ತುಂಬಾ ಮಾತಾಡುತ್ತಿದ್ದ ಅನೇಕರಿಂದ ದೂರ ಉಳಿದೆ. ಮಾತಾಡುವುದು, ಸಂಭಾಷಿಸುವುದು ಕೂಡ ಯಾಂತ್ರಿಕವಾಗಿ ಬಿಡಬಹುದು ಎಂಬ ಭಯಕ್ಕೆ ಸಂಪರ್ಕ ಕಡಿದು ಹಾಕಿ ಕುಳಿತುಬಿಟ್ಟೆ. ತುಂಬಾ ತೀವ್ರವಾಗಿ ಮಾತಾಡಬೇಕು ಅನ್ನಿಸಿದಾಗಲೂ ಮಾತಾಡಲಿಲ್ಲ. ಅದರಿಂದ ಏನಾದರೂ ಉಪಯೋಗವಿದೆಯಾ? ಮತ್ತೆ ಮಾತಾಡಲು ಆರಂಭಿಸಿದಾಗ ನಾವು ಸ್ಪಷ್ಟವಾಗಿರುತ್ತೇವಾ ಅನ್ನುವ ಬಗ್ಗೆ ಸದ್ಯಕ್ಕೆ ಏನೇನೂ ಗೊತ್ತಿಲ್ಲ. ಆದರೆ ನಿರಂತರ ಸಂಪರ್ಕ, ಸತತ ಮಾತು, ನಿಯಮಿತ ಸಾಂಗತ್ಯ ಕೂಡ ಎಷ್ಟೋ ಸಲ ನಮ್ಮನ್ನು ಬಾಧಿಸುತ್ತವೆ. ದುಡಿಮೆಯ ಹಾಗೆ, ಕ್ರಿಯಾಶೀಲತೆಯ ಹಾಗೆ ಅವು ಕೂಡ ಬೋರು ಹೊಡೆಸುತ್ತವೆ. ನಿಮ್ಮ ಗೆಳೆಯನ ಹತ್ತಿರ ದಿನವೂ ಮಾತಾಡುತ್ತಿದ್ದರೆ ಮತ್ತೆ ಮತ್ತೆ ಅದೇ ವಿಚಾರಗಳು ಪ್ರಸ್ತಾಪಕ್ಕೆ ಬಂದು ಸಂಬಂಧ ಕೂಡ ದುಡಿಮೆಯ ಹಾಗೆ ನಿರರ್ಥಕತೆಯ ಮೊತ್ತವಾಗುತ್ತದೆ. ಗೆಳೆತನ ದಾಂಪತ್ಯದಂತೆ ಭಾರವಾಗುವುದು, ದಾಂಪತ್ಯ ಗೆಳೆತನದಂತೆ ಮುದಗೊಳ್ಳುವುದಕ್ಕಾಗಿ ನಾವು ಕಾಯುತ್ತಲೇ ಇರುತ್ತೇವೆ. ಅದು ಸಂಭವಿಸುವುದು ಹೊರಗೋ ಒಳಗೋ ಎಂಬುದು ಮಾತ್ರ ನಿಗೂಢ. ನಾವಂತೂ ತುಂಬಿಕೊಳ್ಳುವುದಕ್ಕೋಸ್ಕರ ಒದ್ದಾಡುತ್ತಿರುತ್ತೇವೆ. ಒಂದು ತಮಾಷೆ, ಒಂದು ಸಿನಿಮಾ, ಒಂದು ಪ್ರೇಮಕತೆ, ಗಾಢವಾದ ನಾಟಕ, ಚೆಂದದ ಜಾಗ, ಯಾರದೋ ಸಾವು, ಒಂದು ಅಪಘಾತ, ದಿಕ್ಕನೆದುರಾಗುವ ಕತ್ತಲ ಸುರಂಗ, ಯಾರದೋ ಚಂದದ ನಗು, ಮೆಚ್ಚುಗೆಯ ಒಂದು ಮಾತು, ಇನ್ನಾರದೋ ನಯವಂಚನೆ ನಮ್ಮನ್ನು ತುಂಬಿಕೊಳ್ಳುವಂತೆ ಮಾಡುತ್ತದೆ ಎಂದು ನಂಬುತ್ತೇವೆ. ಸುಳ್ಳೇ ಸುಖಗಳು, ಸುಳ್ಳೇ ವಿರಾಗಗಳು, ನಮ್ಮದಲ್ಲದ ತಾತ್ವಿಕತೆಗಳೆಲ್ಲ ನಮ್ಮನ್ನು ಬೆಳೆಸುತ್ತಾ ಹೋಗುತ್ತವೆ. ಈ ಜಗತ್ತು ನಶ್ವರ ಎಂದೂ
ಹೋಗುವಾಗ ಏನೂ ಕೊಂಡೊಯ್ಯಲಾಗುವುದಿಲ್ಲ ಎಂದೂ ನಂಬಿದ ವ್ಯಕ್ತಿ ಹೆಚ್ಚು ದುಡಿಯುತ್ತಾನೆ. ವೈರಾಗ್ಯದಲ್ಲೇ ಜ್ಞಾನವು, ಜ್ಞಾನದೊಂದಿಗೆ ವೈರಾಗ್ಯವು ನಮ್ಮನ್ನು ಆವರಿಸಿಕೊಂಡು ಬಿಡುತ್ತದೆ. ಪ್ರೀತಿ ಜ್ಞಾನಿಯನ್ನಾಗಿ ಮಾಡುತ್ತದೆ ಎಂದು ನಂಬುತ್ತಿದ್ದಾಗಲೇ ಅಪನಂಬಿಕೆ ನಿರ್ಲಿಪ್ತತೆಯತ್ತ ತಳ್ಳುತ್ತಿರುತ್ತದೆ. ಒಂದು ಗೆರೆಯನ್ನು ಅಳಿಸದೆ ಸಣ್ಣಗೆ ಮಾಡುವುದು ಹೇಗೆ ಎಂಬ ಪ್ರಶ್ನೆಗೆ ಆ ಗೆರೆಯ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ಗೆರೆ ಎಳೆದರಾಯಿತು ಎಂದು ಉತ್ತರಿಸಿದ ಬುದ್ಧಿವಂತಿಕೆ ನಿಮಗೆ ನೆನಪಿರಬಹುದು. ನಮ್ಮ ಬದುಕನ್ನು ದೊಡ್ಡದು ಮಾಡುವುದಕ್ಕೂ ಅದೇ ರೀತಿ ಮಾಡುತ್ತಿರುವ ಕೆಲಸ ಬೋರು ಹೊಡೆಸುತ್ತಿದ್ದರೆ ಅದಕ್ಕಿಂತ ಬೋರು ಹೊಡೆಸುವ ಇನ್ನೇನಾದರೂ ಮಾಡಿ. ಮಾತು ತುಂಬ ರೇಜಿಗೆ ಅನ್ನಿಸುತ್ತಿದ್ದರೆ ಮೌನವಾಗಿದ್ದು ಬಿಡಿ, ಮಾತು ಇಷ್ಟವಾಗುತ್ತದೆ. ಮೌನ ಕಿರಿಕಿರಿ ಅನ್ನಿಸುತ್ತಿದ್ದರೆ ಸಿಕ್ಕಾಪಟ್ಟೆ ಮಾತಾಡಿ, ಮೌನವೇ ಸುಖವೆನಿಸುತ್ತದೆ. ದಾಟುತ್ತಲೇ ಇರಬೇಕು. ತೊರೆಯಲ್ಲೋ, ಹೊಳೆಯನ್ನು, ಕೆರೆಯನ್ನು, ಹಳ್ಳವನ್ನು, ನದಿಯನ್ನು, ಸರೋವರವನ್ನು ದೋಣಿ ಸಾಗುತ್ತಲೇ ಇರಬೇಕು. ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು ಅಂತ ವಿಭೀಷಣ ಅಣ್ಣ ಲಂಕೇಶನನ್ನು ಬಿಟ್ಟು ಬರುವ ಹೊತ್ತಿಗೆ ತನ್ನವರನ್ನು ಕರೆಯುತ್ತಾನೆ. ಬನ್ನಿರೈ ಮೋಕ್ಷಗಾಮಿಗಳು ಅನ್ನುತ್ತಾನೆ. ಅವನ ಹಿಂದೆ ಹೋದರೆ ಮೋಕ್ಷ ಹೌದೋ ಅಲ್ಲವೋ ಗೊತ್ತಿರುವುದಿಲ್ಲ. ಆದರೆ ಹೋಗುತ್ತಿರುವ ತನಕವೂ ಆ ಜಾಗವ ತಲುಪುವ ತನಕವೂ ಮೋಕ್ಷವೇ. ಫೇಸ್ಬುಕ್ನಲ್ಲಿ ಬ್ಲಾಕ್ ಮಾಡಿದವರೇ ಅನ್ಬ್ಲಾಕ್ ಮಾಡಬೇಕು. ಪ್ರೀತಿಯಲ್ಲೂ ಒಂದು ಪುಟ್ಟ ಕತೆ. ಅವನು ಹೆಂಡತಿಯ ಜೊತೆ ಬೇಟೆಗೆ ಹೋಗಿದ್ದಾನೆ. ಜೊತೆಗೆ ಹೆಂಡತಿಯ ಪ್ರಿಯಕರನೂ ಇದ್ದಾನೆ. ಆ ಪ್ರಿಯಕರನನ್ನು ಕಾಡಿನಲ್ಲಿ ಕೊಲ್ಲಬೇಕು ಎನ್ನುವುದು ಅವನ ಸಂಚು. ಆದರೆ ಅವನು ಪುಕ್ಕಲ ಎಂಬುದು ಅವನಿಗೂ ಅವನ ಹೆಂಡತಿಗೂ ಪ್ರಿಯಕರನಿಗೂ ಗೊತ್ತು. ಸಿಟ್ಟನ್ನು ಒಳಗೆ ಅದುಮಿಟ್ಟುಕೊಂಡು ಒಂದಲ್ಲ ಒಂದು ಕ್ಷಣ ಹೆಂಡತಿಗೆ ತಾನೂ ಶೂರ ಎಂದು ತೋರಿಸುವ ಆಸೆ ಹೊತ್ತವನು ಅವನು. ಅವರು ಕಾಡಲ್ಲಿ ನಡೆಯುತ್ತಾ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಹುಲಿಯೊಂದು ಎದುರಾಗುತ್ತದೆ. ಪ್ರೇಮಿ ಕೋವಿ ಎತ್ತಿ ಗುರಿ ಇಡುತ್ತಾನೆ. ಗುರಿ ತಪ್ಪಿ ಗುಂಡು ಹುಲಿಯ ಬಾಲ ಸವರಿಕೊಂಡು ಹೋಗುತ್ತದೆ. ಆಕೆ ತತ್ ಎಂದು ನಿಟ್ಟುಸಿರಿಟ್ಟು ಪ್ರೇಮಿಯನ್ನು ಹೀನಾಯವಾಗಿ ನೋಡುತ್ತಾಳೆ. ಹುಲಿ ಬೆದರದೆ ಮುಂಗಾಲು ಮುಂದಕ್ಕೂರಿ ಜಿಗಿಯಲು ಸಿದ್ಧವಾಗುತ್ತದೆ. ಆಗ ಗಂಡ ತನ್ನ ಕೋವಿ ಎತ್ತಿಕೊಂಡು ಹುಲಿ ಎದುರು ನಿಂತು ಜಿಗಿಯುವ ಹುಲಿಯ ಗುಂಡಿಗೆ ಸೀಳುತ್ತಾನೆ. ಆ ಕ್ಷಣವೇ ಮತ್ತೊಂದು ಗುಂಡು ಅವನ ಬೆನ್ನು ಸೀಳುತ್ತದೆ. ಗುಂಡು ಹಾರಿಸಿದಾಕೆ ಅವನ ಹೆಂಡತಿ. ಅವಳಿಗೆ ಗಂಡ ವೀರನೆಂದು ಒಪ್ಪಿಕೊಳ್ಳಲಾಗುತ್ತಿಲ್ಲ. ಹುಲಿಯನ್ನು ಸಾಯಿಸಿದ ನಂತರದ ತಾನು ಸಾಯುವ ಮೊದಲಿನ ಒಂದೇ ಒಂದು ಕ್ಷಣ ಅವನ ಬದುಕಿನ ಅತ್ಯಂತ ರೋಚಕಗಳಿಗೆ. ಅವನು ಪ್ರೇಮಿ ಎದುರು ಗೆದ್ದಿದ್ದಾನೆ. ಹೆಂಡತಿಯ ಅಭಿಪ್ರಾಯ ಭಾವನೆ ಸುಳ್ಳಾಗುವಂತೆ ಮಾಡಿದ್ದಾನೆ. ಅವಳ ಕಣ್ಣ ಮನೆ ಮಾಡಿರುವ ದಿಗ್ಭ್ರಮೆಯನ್ನು ಅವನು ತಿರುಗಿ ನೋಡಬೇಕು ಅನ್ನುವಷ್ಟರಲ್ಲಿ ಅವನು ಸಾಯುತ್ತಾನೆ. ಅಂಥ ಒಂದು ಕ್ಷಣ ಎಲ್ಲರ ಬದುಕಲ್ಲೂ ಬರುತ್ತದೆ. ಹಾಗಾದಾಗ ಅವನು ಪ್ರೇಮಿಯಾಗಿದ್ದರೂ, ಗಂಡನಾಗಿದ್ದರೂ, ಗೆಳೆಯನಾಗಿದ್ದರೂ, ಏನೂ ಆಗಿರದೇ ಇದ್ದರೂ ಗೆಲ್ಲುತ್ತಾನೆ. ಆ ಕ್ಷಣವನ್ನು ವಿಸ್ತರಿಸಲು ಯತ್ನಿಸಿದರೆ ಮತ್ತೆ ಅದೇ ಮೆಚ್ಚುಗೆಯ ಮಾತು. ಅವನಿಗಿಂತ ವೀರ ಸಿಕ್ಕಾನೆಂಬ ನಿರೀಕ್ಷೆ. ಅವನು ಅಂಥ ವೀರತ್ವವನ್ನು ಮುಂದುವರಿಸಬೇಕು ಎಂಬ ಆಶೆ. ಬದುಕು ಬೇರೆಯೇ ತಿರುವು ಪಡೆದುಕೊಳ್ಳುತ್ತದೆ. ನಿರಂತರತೆ ಎಲ್ಲವನ್ನೂ ನಾಶ ಮಾಡುತ್ತದೆ. ಹೀಗೇ ಇರಬೇಕು ಎಂಬುದು ಸೃಜನಶೀಲತೆಯನ್ನು ಕೊಲ್ಲುತ್ತದೆ. ತನ್ನ ಓದುಗರನ್ನು ಕಳೆದುಕೊಳ್ಳಲು ಇಚ್ಛಿಸದ ಲೇಖಕ ಕ್ರಮೇಣ ನಾಶವಾಗಿ ಹೋಗುತ್ತಾನೆ. ಹಳೆಯ ಓದುಗರನ್ನು ಕಳೆದುಕೊಳ್ಳದ ಹೊರತು ಹೊಸ ಓದುಗರು ಸಿಗುವುದಿಲ್ಲ. ಎಲ್ಲ ಕಲಾವಿದರ ವಿಚಾರದಲ್ಲೂ ಇದು ನಿಜ. ಆದರೆ ಹಳಬರನ್ನು ಕಳೆದುಕೊಂಡು ಹೊಸಬರನ್ನು ಪಡೆದುಕೊಳ್ಳುವ ಪೊರೆ ಕಳಚುವ ಸಮಯ ಮಾತ್ರ ಹಿಂಸೆಯದ್ದು. ಆ ಹಿಂಸೆಗೆ ಒಡ್ಡಿಕೊಳ್ಳದೆ ಹೊಸ ಮೈಗೂಡದು. ಮಳೆ ನಿಂತಿದೆ. ಆ ಕಾಲದಲ್ಲಿ ಬಂದದ್ದು. ಅವಳು ಬೀಗ ಹಾಕಿಕೊಂಡು ಹೋಗಿದ್ದಾಳೆ. ಬೀಗದ ಕೀ ಕಳೆದು ಹೋಗಿದೆ. ಹುಡುಕುವುದು ಕಷ್ಟವಲ್ಲ. ಅವನು ನೋವಿನಿಂದ ಹೇಳಿದ ಫೇಸ್ಬುಕ್ಕಲ್ಲಿ ತನ್ನ ಬ್ಲಾಕ್ ಮಾಡಿದ್ದಾಳೆ ಅವಳು. ಬ್ಲಾಕ್ ಮಾಡಿದವರೇ ರಿಲೀಸ್ ಮಾಡಬೇಕು, ಅದು ನಿಯಮ. ದುರದೃಷ್ಟವಶಾತ್ ಪ್ರೀತಿಯಲ್ಲಿ ನಿಯಮಗಳಿಲ್ಲ, ಪಾಸ್ವರ್ಡೂ ಇಲ್ಲ. ಯೂಸರ್ ನೇಮ್ ಯಾವುದು ಬೇಕಾದರೂ ಆಗಬಹುದು. ಆಟ ಮುಗಿದಾಗ ಎಲ್ಲೆಲ್ಲೂ ಸಂತೋಷ. ಒಬ್ಬ ಗುರು, ಅವನಿಗೆ 2 ಶಿಷ್ಯರು. ಇಬ್ಬರೂ ಪ್ರತಿಭಾವಂತರೇ. ಆದರೆ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗದು. ದಿನ ವಾಗ್ವಾದ, ಜಗಳ. ಅವನನ್ನು ಸದೆ ಬಡಿಯಲಿಕ್ಕೆ ಇವನು ನೋಡುತ್ತಿದ್ದ, ಇವನನ್ನು ಮಣಿಸಲಿಕ್ಕೆ ಅವನು ಒದ್ದಾಡುತ್ತಿದ್ದ. ಹೀಗೆ ಅವರಿಬ್ಬರೂ ಒಬ್ಬರನ್ನೊಬ್ಬರು ಮಣಿಸಲಿಕ್ಕೆಂದೇ ಬದುಕಿದಂತೆ ಕಾಣುತ್ತಿದ್ದರು. ಅವರ ಈ ಹುಚ್ಚಾಟವನ್ನು ಕಂಡ ಊರ ಮಂದಿ ಗುರುಗಳ ಬಳಿ ಬಂದು ವಿನಂತಿಸಿಕೊಂಡರು. ಹೇಗಾದರೂ ಮಾಡಿ ಅವರಿಬ್ಬರ ಜಗಳ ನಿಲ್ಲಿಸಿ.
ಇಬ್ಬರು ಪ್ರತಿಭಾವಂತರು ಹೀಗೆ ನಷ್ಟವಾಗಿ ಹೋಗುತ್ತಿದ್ದಾರೆ. ಅವರ ಶ್ರದ್ಧೆ, ಛಲ, ಸೃಜನಶೀಲತೆ, ಬುದ್ಧಿಮತ್ತೆ ಎಲ್ಲ ಹೀಗೆ ಕ್ಷುಲ್ಲಕ ಜಗಳದಲ್ಲಿ ನಷ್ಟವಾಗುತ್ತಿದೆ. ನೀವೇನಾದರೂ ಅವರಿಗೆ ಯಾಕೆ ವಿವೇಕ ಹೇಳಬಾರದು? ಗುರು ಸುಮ್ಮನೆ ನಕ್ಕ. ಅವನಿಗೆ ತನ್ನ ಮಾತು ಅವರ ವರ್ತನೆಯನ್ನು ಬದಲಾಯಿಸಲಾರದು ಅನ್ನುವುದು ಗೊತ್ತಿತ್ತು. ಬಂದವರ ಬಳಿ ನೋಡೋಣ ಅಂತಷ್ಟೇ ಹೇಳಿ ಕಳುಹಿಸಿದ. ಆಮೇಲೆ ಸುಮ್ಮನಾದ. ಅವರಿಬ್ಬರ ಜಗಳ ನಿಲ್ಲಲಿಲ್ಲ. ಒಬ್ಬರನ್ನೊಬ್ಬರು ಹೀಯಾಳಿಸುತ್ತಾ ಹಂಗಿಸುತ್ತಾ ಮತ್ತೊಂದಷ್ಟು ಕಾಲ ಸಂದಿತು. ಮತ್ತೆ ಊರವರೆಲ್ಲ ಸೇರಿ ದೂರು ತಂದರು. ನೀವು ಸುಮ್ಮನಿದ್ದೀರಿ, ನಿಮ್ಮ ಮೌನ ಬೇರೆ ಶಿಷ್ಯಂದಿರನ್ನು ಹಾಳು ಮಾಡುತ್ತಿದೆ. ಈಗಲೂ ನೀವು ಸುಮ್ಮನಿದ್ದರೆ ನಾವು ದೊರೆಗೆ ದೂರು ಕೊಡುತ್ತೇವೆ. ದೊರೆ ಇಬ್ಬರಿಗೂ ಕಠಿಣ ಶಿಕ್ಷೆ ಕೊಡುತ್ತಾರೆ. ಅದಕ್ಕೂ ಮುಂಚೆ ನೀವೇನಾದರೂ ಮಾಡಿ ಎಂದು ಮತ್ತೊಮ್ಮೆ ಕೊಂಚ ಕಟುವಾಗಿ ಕೇಳಿಕೊಂಡರು. ಗುರು ಅವರಿಬ್ಬರನ್ನು ಕರೆಸಿದ. ಪ್ರತ್ಯೇಕವಾಗಿ ಮಾತನಾಡಿಸಿದ. ಇಬ್ಬರು ಅಹಂಕಾರಿಗಳೆಂದು ಗೊತ್ತಾಯಿತು. ಇಬ್ಬರನ್ನೂ ಶ್ರೇಷ್ಠತೆಯ ವ್ಯಸನ ಅಂಟಿಕೊಂಡಿತ್ತು. ಇಬ್ಬರಿಗೂ ತಿಳಿ ಹೇಳಿ ಒಂದಾಗಿಸಲು ಯತ್ನಿಸಿ ಸೋತ ಗುರು ಕೊನೆಗೆ ಅವರಿಗೊಂದು ಪರೀಕ್ಷೆ ಒಡ್ಡುವುದು ಹೇಳಿದ. ಅದರಲ್ಲಿ ಗೆದ್ದವರು ಶ್ರೇಷ್ಠರೆಂದು ತೀರ್ಮಾನ ಆಗುತ್ತದೆ. ಆದರೆ ಸೋತವರಿಗೆ ಒಂದು ಶಿಕ್ಷೆಯನ್ನು ಕೊಡುತ್ತೇನೆ. ಆ ಶಿಕ್ಷೆ ಮರಣದಂಡನೆ ಅಂದುಬಿಟ್ಟ. ಇಬ್ಬರೂ ಒಂದು ಕ್ಷಣ ಬೆಚ್ಚಿಬಿದ್ದರು. ಅವರಿಗೆ ಗೆಲ್ಲುವ ಆಸೆ ಇತ್ತು, ಸಾಯುವ ಇಚ್ಛೆ ಇರಲಿಲ್ಲ. ಗುರುವಿನ ಮಾತನ್ನು ಮೀರುವಂತೆಯೂ ಇರಲಿಲ್ಲ. ಸ್ಪರ್ಧಿಸಲು ಹಿಂಜರಿದರೆ ಅವಮಾನ ಆಗುತ್ತಿತ್ತು. ಹೀಗಾಗಿ ಅವರು ಸ್ಪರ್ಧೆಗೆ ಒಪ್ಪಿಕೊಂಡರು. ಇಡೀ ಊರಿಗೆ ಊರೇ ನೆರೆದ ಒಂದು ಬೆಳಗ್ಗೆ ಸ್ಪರ್ಧೆ ಆರಂಭವಾಯಿತು. ಆಶ್ರಮದ ಮುಂದಿರುವ ಮಂಟಪದಲ್ಲಿ 2 ಕುರ್ಚಿಗಳನ್ನು ಹಾಕಲಾಗಿತ್ತು. ನಡುವೆ ಒಂದು ಮೇಜು, ಅದರ ಮೇಲೆ ಚದುರಂಗದ ಮಣೆ. ಗುರು ಅವರಿಬ್ಬರನ್ನು ಕರೆದು, ನೀವಿಬ್ಬರು ಚದುರಂಗ ಆಡಬೇಕು. ಗೆದ್ದವರನ್ನು ಶ್ರೇಷ್ಠ ಎಂದು ಘೋಷಿಸಲಾಗುವುದು. ಸೋತವರ ಕತ್ತನ್ನು ಕತ್ತರಿಸಿ ಸೈನಿಕ ಇಲ್ಲೇ ನಿಂತಿರುತ್ತಾನೆ ಎಂದು ಹೇಳಿ ಆಟ ಶುರು ಮಾಡಿ ಎಂದರು. ಆಟ ಆರಂಭವಾಯಿತು. ಪರಸ್ಪರ ಒಬ್ಬರ ಮುಖ ಮತ್ತೊಬ್ಬರು ನೋಡದೆ ಆಟ ಆರಂಭಿಸಿದರು. ಒಬ್ಬ ಸೈನಿಕನನ್ನು 2 ಮನೆ ಮುಂದೆ ನಡೆಸಿದ. ಮತ್ತೊಬ್ಬ ತನ್ನ ಸೈನಿಕನನ್ನು ಮುಂದಿಟ್ಟ. ಪ್ರತಿಯೊಂದು ನಡೆಯೂ ತಮ್ಮನ್ನು ಒಂದೋ ಸಾವಿನೆಡೆಗೆ ಅಥವಾ ಗೆಲುವಿನೆಡೆಗೆ ಕರೆದೊಯ್ಯುವುದೆಂದು ಇಬ್ಬರಿಗೂ ಗೊತ್ತಿತ್ತು. ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದಲೇ ಇಡಬೇಕಾಗಿತ್ತು. ಅವರಿಬ್ಬರ ಮಧ್ಯೆ ಅಂಥದ್ದೊಂದು ಜೀವನ್ಮರಣದ ಪ್ರಶ್ನೆ ಎದುರಾಗಲೇ ಇಲ್ಲ. ಅಲ್ಲಿಯ ತನಕ ಅವರಿಬ್ಬರು ಉಡಾಫೆಯಾಗಿ ಒಬ್ಬರನ್ನು ಇನ್ನೊಬ್ಬರು ಬೈದುಕೊಂಡು ಗೇಲಿ ಮಾಡಿಕೊಂಡು ಶಪಿಸಿಕೊಂಡು ಅದೇ ಜೀವನ ಅಂದುಕೊಂಡಿದ್ದರು. ಗುರು ಅವರನ್ನು ಸಾವಿನ ಬಾಗಿಲಲ್ಲಿ ನಿಲ್ಲಿಸಿಬಿಟ್ಟಿದ್ದ. 3 ಹಗಲು 3 ರಾತ್ರಿ ಅವರು ಕಣ್ಣಿವೇ ಮುಚ್ಚದೆ ಆಟ ಆಡಿಯೇ ಆಡಿದರು. ಯಾರೊಬ್ಬರಿಗೂ ಸಾಯುವ ಆಸೆ ಇಲ್ಲ. ಸೋತರೆ ಅದು ಸಾವು ಅನ್ನುವುದು ಅವರಿಬ್ಬರಿಗೂ ಗೊತ್ತಿತ್ತು. ಗುರು ಕಾಯುತ್ತಿದ್ದ. ಸೈನಿಕ ಕತ್ತಿ ಚಳಪಿಸುತ್ತಾ ನಿಂತಿದ್ದ. ಪ್ರೇಕ್ಷಕರು ಅತ್ಯಂತ ಆಸಕ್ತಿಯಿಂದ ಒಬ್ಬರಲ್ಲೊಬ್ಬರ ಸಾವು ನೋಡಲು ಕಾತರಿಸುತ್ತಿದ್ದರು. ಕೊನೆಗೂ ಆಟ ಕೊನೆಯ ಹಂತಕ್ಕೆ ಬಂದು ನಿಂತಿತು. ಇನ್ನೊಂದೇ ಒಂದು ನಡೆ, ಇಬ್ಬರಲ್ಲಿ ಒಬ್ಬರು ಸೋಲುವುದು ಖಚಿತ ಅನ್ನುವ ಸ್ಥಿತಿಗೆ ಬಂದು ಮುಟ್ಟಿತು. ಇಬ್ಬರೂ ನಖಶಿಖಾಂತ ಬೆವರತೊಡಗಿದರು. 3 ದಿನ 3 ರಾತ್ರಿ ಅವರು ತಮ್ಮ ದ್ವೇಷದ ಬಗ್ಗೆ ಚಿಂತಿಸಿರಲಿಲ್ಲ. ಇಬ್ಬರ ಮಧ್ಯೆ ಅಹಂಕಾರ ಕರಗುತ್ತಾ ಬಂದಿತ್ತು. ಒಬ್ಬ ಕೊನೆಯ ನಡೆ ನಡೆಸಲು ಕೈ ಎತ್ತಿದ. ಇನ್ನೊಬ್ಬ ಅವನನ್ನೇ ನೋಡುತ್ತಿದ್ದ. ಏಕನ್ನಿಸಿತೋ ಏನೋ, ನಾನು ಸೋತೆ ಎಂದ. ಇನ್ನೊಬ್ಬ ನಾನೇ ಸೋತೆ ಅಂತ ಹಿಂದೆಗೆದ. ಇಬ್ಬರು ನಾನು ಸೋಲುತ್ತೇನೆ ಎಂದು ವಾದಿಸತೊಡಗಿದರು. ಯಾವಾಗ ನಾನು ಸೋಲುತ್ತೇನೆ ಅಂತ ಅಂದುಕೊಂಡರೋ ಆ ಕ್ಷಣ ಅವರಿಗೆ ಗೆಲುವಿನ ಅನುಭವ ಆಗತೊಡಗಿತ್ತು. ಗುರು ಸಣ್ಣಗೆ ನಕ್ಕು ಎಡಗೈಯಿಂದ ಅವರ ಮುಂದಿದ್ದ ಚದುರಂಗದ ಮಣೆಯನ್ನು ಎಗರಿಸಿದ. ಕಾಯಿಗಳು ದಿಕ್ಕಾಪಾಲಾದವು. ಅವರಿಬ್ಬರೂ ಅಚ್ಚರಿಯಿಂದ ನೋಡಿದರು. ಬೆಟ್ಟಗಳ ನಡುವೆ ಸಾಗುವ ದಾರಿ ಸುಖವಲ್ಲ. ಕೆಲವೊಮ್ಮೆ ಎಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ನೋಡಿ. ಹೊಸ ಮನೆ ಕೊಂಡುಕೊಂಡ ನಂತರ ಮತ್ಯಾವುದೋ ಮನೆ ಇಷ್ಟವಾಗುತ್ತದೆ. ಇದನ್ನು ಮಾರುವಂತಿಲ್ಲ, ಅದನ್ನು ಕೊಳ್ಳುವಂತಿಲ್ಲ. ಆ ಮನೆಯ ಕೊರಗಿನಲ್ಲೇ ಬದುಕು ಸವೆಯುತ್ತದೆ. ಆ ಮನೆಗೆ ಹೋಗಿ ವಾಸಿಸಲು ಶುರು ಮಾಡಿದರೆ ಅದಕ್ಕಿಂತ ಸೊಗಸಾದ ಮತ್ತೊಂದು ಮನೆ ಕಾಣಿಸಬಹುದು. ನಾವು ಮೆಚ್ಚಿಕೊಂಡ ಆ ಮನೆಯೂ ಸೋರುತ್ತಿರಬಹುದು. ಅದರ ಗೋಡೆಯಲ್ಲೂ ಬಿರುಕಿರಬಹುದು. ಗೆದ್ದಲು ಯಾವುದೋ ಬಾಗಿಲನ್ನು ಕೊರೆಯಲು ಶುರು ಮಾಡಿರಬಹುದು.
ಸಂಜೆಯ ಹೊತ್ತಿಗೆ ಮನೆಯ ಮೇಲೆ ವಿಮಾನಗಳು ಹಾರಾಡುತ್ತಾ ಸದ್ದು ಮಾಡಬಹುದು. ಯಾರಿಗೆ ಗೊತ್ತು, ಆ ಮನೆಯ ಸಮೀಪದಲ್ಲೂ ವರ್ತುಲ ರಸ್ತೆಯೋ ಮೆಟ್ರೋ ರೈಲೋ ಹಾದು ಹೋಗಿ ಬದುಕನ್ನೇ ದುರ್ಭರವಾಗಿಸಬಹುದು. ಹಾಗಂತ ಆ ಮನೆಯ ತುಡಿತವನ್ನು ತಪ್ಪಿಸಲಾದೀತೆ? ಹಾಗೆ ತುಡಿಯದೇ ಹೋದರೆ ಮನಸ್ಸಾದರೂ ಯಾಕಿರಬೇಕು? ಪಡವೆನೋ ಪಡೆಯಲಾರೆನೋ ಎಂಬ ಅನುಮಾನದಲ್ಲಿ, ಸಿಗುವುದೋ ಸಿಗಲಾರದೆ ಎಂಬ ಸಂದಿಗ್ಧದಲ್ಲಿ, ನನಗೆ ಬೇಕಾದದ್ದು ಇದೋ ಅದೋ ಎಂಬ ಗುಮಾನಿಯಲ್ಲೇ ಬದುಕು ಕಾವ್ಯವಾಗುತ್ತದೆ, ರೂಪಕವಾಗುತ್ತದೆ. ಇಲ್ಲದೆ ಹೋದರೆ ಎಲ್ಲವೂ ನಿಚ್ಚಳ. ಈ ಕಂಬದಲ್ಲಿ ಹರಿಯಿದ್ದಾನ? ಅನುಮಾನವೇ ಇಲ್ಲ, ಇದ್ದಾನೆ. ಆ ಕಂಬದಲ್ಲಿ ಅಲ್ಲೂ ಇದ್ದಾನೆ. ಎಲ್ಲೆಲ್ಲಿಯೂ ಹರಿಯೇ ಇದ್ದರೆ ನಾನೆಲ್ಲಿ, ನೀನೆಲ್ಲಿ? ನಮ್ಮೊಳಗೂ ನಿಮ್ಮೊಳಗೂ ಅವನೇ ಇರುವುದಾದರೆ ನಮ್ಮ ಅಸ್ತಿತ್ವಕ್ಕೆ ಅರ್ಥವಾದರೂ ಏನು? ಅವನಿಲ್ಲದ ಅವಳಿಲ್ಲದ ನಾನು ನಾನೇ ಆಗಿರುವ ಮನಸ್ಸೊಂದು ಬೇಕು ಅಂದರೆ ಅದು ಗಾಳಿಯಂತೆ, ಆಕಾಶದಂತೆ, ನಿರಾಕಾರ ನಿರ್ಮಮ ಮತ್ತು ನಿರಾಧಾರ. ಅವನಿಗೆ ಯಾರೋ ಹೇಳಿದರು, ಮನಸ್ಸನ್ನು ಖಾಲಿ ಮಾಡಿಕೊಂಡು ಪ್ರಾರ್ಥಿಸಿದರೆ ದೇವರು ಪ್ರತ್ಯಕ್ಷನಾಗುತ್ತಾನೆ. ಅವನು ತಪಸ್ಸಿಗೆ ಕೂತ. ದೇವರನ್ನು ಒಲಿಸಿಕೊಳ್ಳಲು ಸಾಕ್ಷಾತ್ಕಾರಿಸಿಕೊಳ್ಳಲೆಂದೇ ತಪಸ್ಸು ಮಾಡಿದ. ಏಕಾಗ್ರವಾಗಿರಲು ಹೆಣಗಾಡಿದ. ಮನಸ್ಸಿಗೆ ಬಂದ ಯೋಚನೆಗಳನ್ನೆಲ್ಲ ತಳ್ಳಿ ಹಾಕಲು ನೋಡಿದ. ಹೊರಗೆ ತಳ್ಳಿದಷ್ಟು ಒಳಗೆ ನುಗ್ಗುತ್ತಿದ್ದವು ಹೊರಗಿನ ಸಂಗತಿಗಳು. ಕ್ರಮೇಣ ಅವುಗಳನ್ನು ಸುಮ್ಮನೆ ಬಿಟ್ಟ. ಅವು ಸುಮ್ಮನಾದವು. ಒಳಗೆ ಹುಟ್ಟುವುದೂ ನಿಂತು, ಹೊರಗಿನಿಂದ ಬರುವುದೂ ನಿಂತು, ಮನಸ್ಸು ಸ್ತಬ್ಧಗೊಂಡಿತು. ಆ ನೀರವದಲ್ಲಿ ಧ್ಯಾನ ಮುಂದುವರೆಯಿತು. ಎಷ್ಟೋ ವರ್ಷಗಳ ನಂತರ ದೇವರು ಕಾಣಿಸಿಕೊಂಡ. ತಪಸ್ಸಿಗೆ ಮೆಚ್ಚಿದ್ದೇನೆ ಎಂದ. ಏನು ಬೇಕಾದರೂ ಕೇಳು ಅಂತ ಕೂತುಬಿಟ್ಟ. ಈತನಿಗೆ ಏನು ಕೇಳಬೇಕೆಂದು ತೋಚಲೇ ಇಲ್ಲ. ಏನು ಬೇಕಾಗಿತ್ತು ತನಗೆ? ಯಾಕೆ ನಾನು ತಪಸ್ಸು ಮಾಡಿದೆ? ಏನು ಮಾಡಿದರೂ ನೆನಪಾಗದು. ದೇವರೇ ಕೇಳಿದ, ನೀನು ಏನನ್ನೋ ಬಯಸಿ ಕಠಿಣ ತಪಸ್ಸು ಮಾಡಿದೆ, ಅದೇನೆಂದು ನೆನಪಿಸಿಕೊ. ನಿನಗೆ ಶ್ರೀಮಂತಿಕೆ ಬೇಕಾ? ಜಗತ್ತಿನಲ್ಲೇ ನೀನು ಅತ್ಯಂತ ಶ್ರೀಮಂತನಾಗುವಂತೆ ಮಾಡಬಲ್ಲೆ. ಶಕ್ತಿ ಬೇಕಾ? ನಿನ್ನನ್ನು ಯಾರೂ ಸೋಲಿಸಲಾರದಂಥ ವರ ಕೊಡುತ್ತೇನೆ. ಸೌಂದರ್ಯ ಬೇಕಾ? ನಿನ್ನನ್ನು ಅಪ್ರತಿಮ ಸೌಂದರ್ಯವಂತನನ್ನಾಗಿ ಮಾಡಬಲ್ಲೆ. ಅದೇನು ಬೇಕೋ ಕೇಳಿಕೊ. ಅವನು ಯೋಚಿಸಿದ. ಶ್ರೀಮಂತಿಕೆಯಿಂದ ತಾನೇನು ಮಾಡಬಲ್ಲೆ? ಅದು ತನಗೆ ಉಪಯೋಗಕ್ಕೆ ಬರದು. ಸೌಂದರ್ಯ ನನ್ನಲ್ಲಿ ಅಹಂಕಾರವನ್ನು, ಮತ್ತೊಬ್ಬರಲ್ಲಿ ಮತ್ಸರವನ್ನು ತುಂಬಬಹುದು. ಶೌರ್ಯದಿಂದ ಸಾಧಿಸಬೇಕಾದದ್ದೇನಿದೆ? ಜಗತ್ತಿನ ಅಪ್ರತಿಮ ವೀರ ಅನ್ನುವ ವರ ತನ್ನದಾಗಬೇಕಿದ್ದರೆ ತಾನು ಹೋರಾಡಿಯೇ ಗೆಲ್ಲಬೇಕು. ಆ ಹೋರಾಟದಲ್ಲೂ ಸುಖ ಇಲ್ಲ. ಯಾಕೆಂದರೆ ಕಣಕ್ಕಿಳಿಯುವ ಮೊದಲೇ ತಾನು ಗೆಲ್ಲುತ್ತೇನೆಂದು ಗೊತ್ತಿರುತ್ತದೆ. ಪ್ರೇಮದಲ್ಲೂ ಕ್ರೀಡೆಯಲ್ಲೂ ಮೊದಲೇ ಗೆಲ್ಲುತ್ತೇನೆಂದು ಗೊತ್ತಿದ್ದರೆ ಯಾವ ರೋಚಕತೆಯೂ ಇಲ್ಲ. ನನಗೇನೂ ಬೇಡ ಅಂದುಬಿಟ್ಟ ಅವನು. ದೇವರು ಕೂತಿಲಿಂದ ಅಲ್ಲಾಡಲಿಲ್ಲ. ನನ್ನನ್ನು ಕರೆಸಿದ್ದಾಗಿದೆ. ನೀನು ಏನಾದರೂ ಕೇಳಲೇಬೇಕು, ನಾನು ಕೊಡಲೇಬೇಕು. ಬೇರೆ ದಾರಿ ಇಲ್ಲ. ನೀನಾಗಿ ಕೇಳದೆ ಹೋದರೆ ನಿನ್ನನ್ನು ನಾನು ಚಿರಂಜೀವಿಯನ್ನಾಗಿ ಮಾಡುತ್ತೇನೆ. ನಿನಗೆ ಸಾವಿಲ್ಲ ಅಂತ ವರ ಕೊಡುತ್ತೇನೆ. ನೆನಪಿಟ್ಟುಕೋ, ಅದಕ್ಕಿಂತ ದೊಡ್ಡ ವರ ಮತ್ತೊಂದಿಲ್ಲ. ಅದಕ್ಕಿಂತ ದೊಡ್ಡ ಶಾಪವೂ ಮತ್ತೊಂದಿಲ್ಲ ಅಂತ ಅವನಿಗೆ ಅನ್ನಿಸಿತು. ಸಾವೇ ಇಲ್ಲ ಅಂದು ಬಿಟ್ಟರೆ ಬದುಕು ಕೂಡ ಇಲ್ಲ. ಸಜೀವವಾಗಿರುವುದು ಸಾಧನೆಯೇ ಅಲ್ಲ. ಸಾವಿಲ್ಲದ ಸ್ಥಿತಿ ದುರ್ಭರವಾಗಿರುತ್ತದೆ ಅಂತ ಅವನಿಗೆ ದೇವರನ್ನು ನೋಡಿದಾಗಲೇ ಅನ್ನಿಸಿತ್ತು. ಎಲ್ಲರ ಕೈಲಿ ಹೊಗಳಿಸಿಕೊಂಡು ಬೇಡಿಸಿಕೊಂಡು ಪ್ರಾರ್ಥನೆಗೆ ಪಕ್ಕಾಗಿ ಬದುಕುವುದು ಯಾರಿಗೆ ಬೇಕು? ಕೊಡುವವನಿಗೆ ಯಾವ ಸಂತೋಷ ತಾನೇ ಇರಲಿಕ್ಕೆ ಸಾಧ್ಯ? ಅವನಿಗೆ ದಾನ ಮಾಡುವುದು ಅನಿವಾರ್ಯ ಅಲ್ಲ. ಪಡೆಯುವವನಿಗಷ್ಟೇ ಸುಖ, ಸಂಭ್ರಮ. ಕೊಡುವುದು ಪ್ರಕ್ರಿಯೆ, ಪಡೆದುಕೊಳ್ಳುವುದು ಕ್ರಿಯೆ. ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಜನಾರ್ದನ. ಕೊನೆಗೂ ಅವನಿಗೆ ಏನು ಬೇಡಲಿ ಎಂದು ಸ್ಪಷ್ಟವಾಗಲೇ ಇಲ್ಲ. ತನ್ನ ಅಷ್ಟೂ ವರ್ಷದ ತಪಸ್ಸಿನ ಫಲವೆಂದರೆ ಒಂದು ವರ ಅಷ್ಟೇನಾ? ಅವನು ಕೊಡುವುದನ್ನು ದುಡಿದು ಪಡೆಯಬಹುದಾಗಿತ್ತು. ತಪಸ್ಸು ಮಾಡಿದ್ದರಿಂದ ಸಿಕ್ಕಿದ ಸಂತೋಷ ಈ ವರಕ್ಕೆ ಯಾವ ತೆರದಲ್ಲೂ ಸಮನಲ್ಲ. ಹಾಗಿದ್ದರೆ ಏನು ಕೇಳಬೇಕು? ಏನೂ ಇಲ್ಲ. ವರದ ಕೊಡದೆ ನಾನು ಮರಳಿ ಹೋಗಲಾರೆ. ಬೇಕಿದ್ದರೆ ನಿನಗೊಂದು ದಿನ ಕಾಲಾವಕಾಶ ಕೊಡುತ್ತೇನೆ. ಆ ನಂತರ ನಿನಗೇನು ಬೇಕು ಎಂದು ಯೋಚಿಸಿ ಹೇಳು.
ಮತ್ತೆ ಬರುತ್ತೇನೆ ಎಂದು ಹೇಳಿ ದೇವರು ಹೊರಟು ಹೋದ. ಕಿರೀಟವಿಲ್ಲದ, ಪ್ರಭಾವಳಿ ಇಲ್ಲದ, ಹೊಳಪು ಗಣ್ಣು ಇಲ್ಲದ, ಯಾವ ದೈವಿಕತೆಯೂ ಇಲ್ಲದಂಥ ದೇವರು. ಅವನು ತನ್ನ ಕಲ್ಪನೆಯ ದೇವನೋ, ಅವನಿರುವುದೇ ಹಾಗೆಯೋ? ಮಾರನೆಯ ದಿನ ಅವನು ಬರುತ್ತಾನೆ ಅಂತ ಗಾಬರಿಯಾಯಿತು. ಮನಸ್ಸು ವಿಚಿತ್ರವಾಗಿ ತಳಮಳಗೊಂಡಿತು. ಅವನು ಬರುವ ಮುಂಚೆ ಏನು ಬೇಕೆಂದು ನಿರ್ಧರಿಸಬೇಕು ಅಂದುಕೊಂಡು ಯಾರಲ್ಲೇನಿದೆ ಎಂದು ಹುಡುಕಿದ. ಶ್ರೀಮಂತಿಕೆ, ಆರೋಗ್ಯ, ವಿಷಯ ಸುಖ, ಸಂತೋಷ, ಸಂಪತ್ತು, ಆಯಸ್ಸು, ಹೀಗೆ ಎಲ್ಲವನ್ನೂ ಹೊಂದಿದವರು ಬೇಕಾದಷ್ಟು ಮಂದಿ ಎದುರಾದರು. ಅವರೆಲ್ಲ ಸುಖದಿಂದ, ದುಃಖದಿಂದ, ಅತ್ಯುತ್ಸಾಹದಿಂದ, ಅತಿ ಯಾತನೆಯಿಂದ ಕಾಲಯಾಪನೆ ಮಾಡುತ್ತಿದ್ದರು. ಮಗ ಅಪ್ಪನ ಪಾಲಿನ ಶತ್ರುವಾಗಿದ್ದ. ತಮ್ಮ ಅಣ್ಣನನ್ನು ಪ್ರೀತಿಸುತ್ತಲೇ ಬಲಿ ಹಾಕುತ್ತಿದ್ದ. ಗೆಳತಿ ಅವನಿಗೆ ವಂಚಿಸುತ್ತಿರಲು ನಿರ್ಧರಿಸಿ ಸೋಲುತ್ತಿದ್ದಳು. ಗಂಡ ಏಕಪತ್ನಿ ವ್ರತನೆಂಬ ಪಂಜರದಲ್ಲಿ ಸೊರಗುತ್ತಿದ್ದ. ಹುಡುಗರು ವಿದ್ಯಾವಂತರಾಗಿ ಕೆಡುತ್ತಿದ್ದರು. ಮುದುಕರು ಯೌವನವನ್ನು ನೆನೆದು ಮರುಗುತ್ತಿದ್ದರು. ಇದ್ದವನು ಕಳೆದುಕೊಳ್ಳುವ ಭಯದಲ್ಲಿದ್ದ. ಇಲ್ಲದವನು ಸಂಪಾದಿಸುವ ಆತುರದಲ್ಲಿದ್ದ. ಕೈಲಿಲ್ಲ ಎಂಬ ಕಾರಣಕ್ಕೆ ಬಡವ ಖರ್ಚು ಮಾಡುತ್ತಿರಲಿಲ್ಲ. ಬಡವನಾಗುತ್ತೇನೆ ಎಂಬ ಕಾರಣಕ್ಕೆ ಶ್ರೀಮಂತ ಕೂಡಿಡುತ್ತಿದ್ದ. ಮಾರನೇ ದಿನ ದೇವರು ಅವನ ಕಣ್ಮುಂದೆ ಪ್ರತ್ಯಕ್ಷನಾದಾಗ ಇವನು ಮೌನವಾಗಿದ್ದ. ಏನು ವರ ಬೇಕು ಅಂತ ಕೇಳಿದ ದೇವರ ಹತ್ತಿರ ನನ್ನನ್ನು ಮೂಕನನ್ನಾಗಿ ಮಾಡು ಎಂದು ಬೇಡಿಕೊಂಡ. ನೀನು ವರವನ್ನಷ್ಟೇ ಕೇಳಬೇಕು, ಶಾಪವನ್ನಲ್ಲ ಅಂತ ದೇವರು ನಿರಾಕರಿಸಿದ. ಇವನು ಥಟ್ಟನೆ ನನ್ನನ್ನು ದೇವರನ್ನಾಗಿ ಮಾಡು ಅಂದ. ಮಾರನೇ ದಿನ ಕಾಡಿಗೆ ಬಂದವರು ಆತನ ಜಾಗದಲ್ಲಿ ಮತ್ಯಾರೋ ಕೂತು ತಪಸ್ಸು ಮಾಡುತ್ತಿದ್ದುದನ್ನು ಕಂಡರು. ನೀವ್ಯಾರು ಅಂತ ಕೇಳಿದರು. ನಿನ್ನೆ ತನಕ ದೇವರಾಗಿದ್ದೆ, ಇವತ್ತು ಭಕ್ತ ಅಂತ ದೇವರು ಹೇಳಿದಾಗ ನಕ್ಕು ಹೊರಟು ಹೋದರು. ಇದನ್ನು ನೋಡುತ್ತಾ ಇದ್ದ ಆತ ತಾನು ದೇವರಾದ ಮರುಕ್ಷಣವೇ ನಾಸ್ತಿಕನಾದೆನಲ್ಲ ಎಂದುಕೊಂಡು ನಿರಾಸೆಯಿಂದ ಕನ್ನಡಿ ನೋಡಿಕೊಂಡ. ಭಕ್ತನಾಗಿದ್ದಾಗ ದೇವರಿದ್ದರು. ದೇವರೇ ಆದವನಿಗೆ ಎಲ್ಲಿಯ ದೇವರು? ಜಗತ್ತಿನ ಪರಮ ನಾಸ್ತಿಕನೆಂದರೆ ಭಗವಂತನೇ ಅಲ್ಲವೇ ಎಂದುಕೊಂಡ. ಈಗ ಹೇಳಿ, ಮೊದಲ ಕತೆಗೇನು ಉತ್ತರ? ಮನಸ್ಸು ಲೆಕ್ಕ ಹಾಕುತ್ತಾ ಹೋಗುತ್ತದೆ. ಹೀಗೆ, ಹಾಗೆ ಮತ್ತು ಹೇಗೆ ತಪ್ಪಿಸಿಕೊಳ್ಳುವ ಉಪಾಯಗಳನ್ನು ಹುಡುಕುತ್ತದೆ. ಹೇಗಾದರೂ ಮಾಡಿ ಈ ಕಗ್ಗಟ್ಟಿನಿಂದ ಪಾರಾದರೆ ಮತ್ತೊಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಂತ ನಾವು ಎಷ್ಟೋ ಸಲ ಅಂದುಕೊಳ್ಳುತ್ತೇವೆ. ಹೆಲ್ಮೆಟ್ ಹಾಕದೆ ಓಡಾಡುವಾಗ, ಕಾನೂನಿಗೆ ಮೋಸ ಮಾಡುವಾಗ, ನಮ್ಮ ಆರೋಗ್ಯವನ್ನು ಕಡೆಗಣಿಸುವಾಗ, ಕೆಟ್ಟ ಚಟಗಳಿಗೆ ದಾಸರಾದಾಗ, ನಮ್ಮ ಮಿತಿಯನ್ನು ನಾವೇ ಮೀರುತ್ತಿದ್ದೇವೆ ಎಂದು ಅನ್ನಿಸಿದಾಗ, ಆಪ್ತರ ಸಾವನ್ನು ಕಣ್ಣಾರೆ ಕಂಡಾಗ, ಇದೊಂದು ಸಲ ಬದುಕಿಸು, ಇನ್ನು ಮೇಲೆ ಹೀಗೆಂದೂ ಮಾಡಲಾರೆ, ನಾಳೆಯಿಂದ ನಾನು ಸಜ್ಜನನಂತೆ ಬದುಕುತ್ತೇನೆ ಅಂತ ಹೇಳಿಕೊಳ್ಳುತ್ತೇವೆ. ಆ ನಾಳೆ ಸಾಮಾನ್ಯವಾಗಿ ಬರುವುದಿಲ್ಲ. ಎಲ್ಲ ಒಳ್ಳೆಯ ಕೆಲಸಗಳನ್ನು ನಾವು ಮುಂದಕ್ಕೆ ಹಾಕುತ್ತಲೇ ಬರುತ್ತೇವೆ. ನಾಳೆಯಿಂದ ವಾಕಿಂಗ್, ನಾಳೆಯಿಂದ ನೋ ಸ್ಮೋಕಿಂಗ್, ನಾಳೆಯಿಂದ ಜಗಳ ಆಡುವುದಿಲ್ಲ, ನಾಳೆಯಿಂದ ಬೇಗ ಏಳುತ್ತೇನೆ, ಹೀಗೆ. ಅಂದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಮಾತ್ರ ಇಂದೇ ಸರಿಯಾದ ಸಮಯ ಎಂದು ಭಾವಿಸಿದ್ದೇವೆಯೇ? ಈ ಪ್ರಶ್ನೆಗಳನ್ನೆಲ್ಲ ಆಮೇಲೆ ಕೇಳಿಕೊಳ್ಳೋಣ. ಶ್ರವಣಕುಮಾರ ಯಮನಿಗೆ ಏನು ಹೇಳಿರಬಹುದು ಎಂದು ಯೋಚಿಸಿ. ಸುಮ್ಮನೆ ಲೆಕ್ಕ ಹಾಕಿದರೂ 7-8 ಉತ್ತರಗಳು ಹೊಳೆಯುತ್ತವೆ. ಶ್ರವಣಕುಮಾರನ ವ್ಯಕ್ತಿತ್ವಕ್ಕೆ ತಕ್ಕಂತೆ ಉತ್ತರಗಳು ಬದಲಾಗುತ್ತವೆ. ನಾವು ಕೊಡುವ ಉತ್ತರಗಳು ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತವೆ. ಸಾಮಾನ್ಯ ವ್ಯಕ್ತಿ. ಶ್ರವಣಕುಮಾರ ಒಬ್ಬ ಸರಳ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆತ ತಟ್ಟನೆ, ನಾನು ನೀವು ಹುಡುಕಿಕೊಂಡು ಬಂದಿರೋ ಶ್ರವಣಕುಮಾರ ಅಲ್ಲ, ಸರಿಯಾಗಿ ನೋಡ್ಕೊಂಡು ಬನ್ನಿ, ಅಷ್ಟೂ ಗೊತ್ತಾಗಲ್ವಾ ಎಂದು ರೇಗುತ್ತಾನೆ. ಹಾಗಿದ್ದರೆ ಶ್ರವಣಕುಮಾರ ಯಾರು ಅಂತ ಯಮ ಕೇಳಿದರೆ, ನಂಗೇನು ಗೊತ್ತು, ಹುಡ್ಕೊಳ್ಳೋದು ನಿನ್ನ ಕೆಲಸ, ನಾನು ಹುಡುಕಿಕೊಡ್ಲಾ ಎಂದು ರೇಗುತ್ತಾನೆ. ಯಮನನ್ನು ಬೆದರಿಸಿ ಓಡಿಸುತ್ತಾನೆ. ಭಯಗ್ರಸ್ತ ವ್ಯಕ್ತಿಯಾದರೆ, ಶ್ರವಣಕುಮಾರ ಕೊಂಚ ಭಯಗ್ರಸ್ತನಾಗಿದ್ದರೆ ಯಮನ ಬಳಿ ವಿನಂತಿ ಮಾಡಿಕೊಳ್ಳುತ್ತೇನೆ, ರಸ್ತೆಯ ನಂಬರ್ ಬದಲಾದ ದಾಖಲೆ ಕೊಡುತ್ತೇನೆ, ಬಿಟ್ಟು ಬಿಡಿ, ನಾನು ಆ ಶ್ರವಣಕುಮಾರ ಅಲ್ಲ ಎಂದು ಹೇಳುತ್ತಾನೆ. ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ. ಯಮನಿಗೆ ಕೊಂಚ ಲಂಚ ಕೊಡಲು ಮುಂದಾಗುತ್ತಾನೆ. ಕಿಲಾಡಿ ವ್ಯಕ್ತಿ. ಶ್ರವಣಕುಮಾರ ಕಿಲಾಡಿ ಮನುಷ್ಯನಾಗಿದ್ದರೆ ಅಕ್ಕಪಕ್ಕದ ಮನೆಯವರನ್ನು ಸೇರಿಸಿ ರಾದ್ಧಾಂತ ಮಾಡಿ ಯಮನನ್ನೇ ಅವಮಾನ ಮಾಡಿ ಓಡಿಸುತ್ತಾನೆ. ಮತ್ತೆ ಯಾವತ್ತೂ ಆತ ತನ್ನ ತಂಟೆಗೆ ಬರದಂತೆ ಮಾಡುತ್ತಾನೆ.
ನಯವಂಚಕ. ಶ್ರವಣಕುಮಾರ ನಯವಂಚಕನಾಗಿದ್ದರೆ ಇನ್ನೊಬ್ಬ ಶ್ರವಣಕುಮಾರನ ಮನೆಯನ್ನು ತೋರಿಸುತ್ತಾನೆ. ನಾನು ತೋರಿಸಿದೆ ಅಂತ ಹೇಳಬೇಡ ಎಂದು ಕಿವಿಮಾತು ಹೇಳಿ ಕಳಿಸಿಕೊಳ್ಳುತ್ತಾನೆ. ಹೀಗೆ ಅವರವರ ಸಾಮರ್ಥ್ಯ ಮತ್ತು ಜೀವನ ಧರ್ಮಕ್ಕೆ ತಕ್ಕಂತೆ ಶ್ರವಣಕುಮಾರನ ಉತ್ತರ ಬದಲಾಗುತ್ತಾ ಹೋಗುತ್ತದೆ. ಹಾಗೆ ಬದಲಾಗುತ್ತಾ ಹೋಗುವುದರಲ್ಲೇ ಜೀವನ ಸೌಂದರ್ಯ ಅಡಗಿದೆ. ಕಾಡಲ್ಲಿರೋ ಪ್ರಾಣಿಗಳನ್ನೇ ಗಮನಿಸಿ. ಬಹುತೇಕ ಎಲ್ಲ ಪ್ರಾಣಿಗಳು ಒಂದೇ ಥರ ವರ್ತಿಸುತ್ತವೆ. ಒಂದು ಆನೆ ವರ್ತನೆಗೂ ಮತ್ತೊಂದು ಆನೆ ವರ್ತನೆಗೂ ಅಂಥ ವ್ಯತ್ಯಾಸ ಇರುವುದಿಲ್ಲ. ಆದರೆ ನಮ್ಮಲ್ಲಿ ಮಾತ್ರ ಪ್ರತಿಯೊಂದು ವ್ಯತ್ಯಾಸವಿರುತ್ತದೆ. ಒಂದು ಘಟನೆ ನಡೆದಾಗ ಅದಕ್ಕೆ ಸಾಕ್ಷ್ಯವಾಗುವ 10 ಮಂದಿಗಳ ಪೈಕಿ 10 ಮಂದಿ 10 ಥರ ವರ್ತಿಸುತ್ತಾರೆ. ಹೀಗಾಗಿಯೇ ಮನುಷ್ಯ ಲೋಕದಲ್ಲಿ ಕಥೆಗಳಿವೆ, ಪ್ರಾಣಿ ಲೋಕದಲ್ಲಿ ಕಥೆಗಳೇ ಇಲ್ಲ. ಭಾಗ 2. ಪ್ರೀತಿ ಪ್ರೇಮದ ಪಾಸ್ವರ್ಡು ಮತ್ತು ಇತರ ಪ್ರಸಂಗಗಳು. ಲೈಕು ಅನ್ಲೈಕು ಮತ್ತು ಸ್ವಂತ ಕಾರು. ಬಸ್ಸಲ್ಲಿ ಓಡಾಡುತ್ತಿರುತ್ತೀರಿ. ಪಕ್ಕದ ಮನೆಯವನು ಕಾರು ತಗೋತಾನೆ. ನೀವು ಸುಮ್ಮನೆ ನೋಡುತ್ತಿರುತ್ತೀರಿ. ಅವನು ದಿನಾ ಕಾರು ತೊಳೆದು ಒರೆಸಿ ಅದರ ಮೇಲೆ ಒಂದೇ ಒಂದು ಕಲೆ ಇರದಂತೆ ನೋಡಿಕೊಂಡು ಎಲ್ಬೋರ್ಡ್ ಹಾಕಿಕೊಂಡು ನಿಧಾನವಾಗಿ ಓಡಿಸುತ್ತಾ ನೀವು ಸಿಕ್ಕಾಗೆಲ್ಲ ಕಾರಿನ ಬಗ್ಗೆಯೇ ಹೇಳುತ್ತಿರುತ್ತಾನೆ. ಬಸ್ಸಿಗೆ ಕಾಯೋ ಕಷ್ಟವಿಲ್ಲ. ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಬಹುದು. ಧೂಳಿಲ್ಲ, ಬಿಸಿಲಿಲ್ಲ. ಹಾಡು ಕೇಳುತ್ತಾ ಹೋಗಬಹುದು. ಸಿಕ್ಕಾಪಟ್ಟೆ ಟೈಮು ಸೇವ್ ಆಗುತ್ತೆ ಎಂದೆಲ್ಲ ಆತ ಹೇಳಿ ಹೇಳಿ ನಿಮ್ಮನ್ನು ಕಾರಿನತ್ತ ಸೆಳೆಯುತ್ತಿರುತ್ತಾನೆ. ಒಂದು ದಿನ ನೀವು ಕಾರು ಕೊಂಡುಕೊಳ್ಳಬೇಕು ಅಂತ ನಿರ್ಧಾರ ಮಾಡುತ್ತೀರಿ. ಅಡ್ವಾನ್ಸು ಕೊಟ್ಟು ಕಾರ್ ಬುಕ್ ಮಾಡುತ್ತೀರಿ. ಕಾರು ಡೆಲಿವರಿಗೆ 6 ತಿಂಗಳು ಬೇಕು. ಈ ಅವಧಿಯಲ್ಲಿ ಪಕ್ಕದ ಮನೆಯ ಕಾರ್ ಕಣ್ಣಿಗೆ ಬೀಳುತ್ತಿರುತ್ತೆ. ಆತ ಕಾರು ಕೊಂಡುಕೊಂಡು 2 ವರ್ಷ ಆಗುತ್ತಾ ಬಂದಿದೆ. ಮೊದಲಿನಂತೆ ಅದನ್ನು ಆತ ತೊಳೆಯುವುದನ್ನು ಒರೆಸುವುದನ್ನು ನಿಲ್ಲಿಸಿದ್ದಾನೆ. ಒಂದೊಂದು ದಿನ ಕಾರು ಬಿಟ್ಟು ಬಸ್ಸಲ್ಲೇ ಹೋಗುತ್ತಾನೆ. ನೀವು ಕಾರನ್ನು ಗಮನಿಸುತ್ತೀರಿ. ಎಡಬದಿ ಕೊಂಚ ಜಜ್ಜಿ ಹೋಗಿದೆ. ಟೇಲ್ ಲ್ಯಾಂಪಿನ ಒಂದು ಬಲ್ಬು ಹೊಡೆದು ಹೋಗಿದೆ. ಬಂಪರ್ಗೆ ಯಾರೋ ತರಚಿದ್ದಾರೆ. ಒಳಗೆ ಇಣುಕಿದರೆ ಟೇಪ್ ರೆಕಾರ್ಡರ್ ಇಲ್ಲ. ಅವನು ಸಿಕ್ಕಾಗ ನೀವು ಕೇಳುವ ಮೊದಲೇ ಕತೆ ಹೇಳುತ್ತಾನೆ. ಕಾರು ಬೋರು ಮಾರಾಯ. ಈ ಟ್ರಾಫಿಕಲ್ಲಿ ಬಸ್ಸೇ ವಾಸಿ. ಪಾರ್ಕಿಂಗೇ ಸಿಗಲ್ಲ. ಯಾರೋ ಉಜ್ಜಿಕೊಂಡು ಹೋಗ್ತಾರೆ. ಬೈಯೋ ಹಾಗೂ ಇಲ್ಲ. ಪೆಟ್ರೋಲು ಸಿಕ್ಕಾಪಟ್ಟೆ ರೇಟು. AC ಹಾಕಿದರೆ ಮೈಲೇಜ್ ಇಲ್ಲ. ಅದೇ ಹಾಳು ಮೂಳು ಮಾತಿನ FM. CD ಹಾಕ್ಕೊಂಡು ಕೇಳೋದಕ್ಕೆ ಬೋರು. ಗೇರ್ ಬದಲಾಯಿಸಿ ಕಾಲು ನೋವು ಬರುತ್ತೆ. ಮಾರೋಣ ಅಂದ್ಕೊಂಡೆ, ಒಳ್ಳೆ ರೇಟ್ ಬರ್ತಿಲ್ಲ. ಆ ಮಾತುಗಳನ್ನೆಲ್ಲ ಕೇಳುತ್ತಿದ್ದಂತೆ ನಿಮ್ಮ ಕಾರು ಬಂದಾಗಿದೆ. ನೀವು ಕಾರನ್ನು ದಿನಾ ತೊಳೆದು ಒರೆಸಿ ನೀಟಾಗಿ ಇಟ್ಟುಕೊಳ್ಳುವುದನ್ನು ನೋಡಿದ ಪಕ್ಕದ ಮನೆಯವನ ಹೆಂಡತಿ ತನ್ನ ಗಂಡನಿಗೆ ಬೈಯುತ್ತಾಳೆ. ನೋಡ್ರಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತಾರೆ ಅವರು. ಕಾರು ಹಾಗಿಟ್ಕೋಬೇಕು. ನಿಮ್ಮಂಥವರಿಗೆಲ್ಲ ಕಾರು ಯಾಕೆ? ಎಲ್ಲ ಮೊದಲ 4 ದಿನ ಮಾತ್ರ ನಿಮ್ಮ ಶೋಕಿ. ಆಮೇಲೆ ಕಾರು ಅನ್ನುವುದನ್ನು ಲವ್ ಅಂತ ಓದಿಕೊಳ್ಳಿ, ಮದುವೆ ಅಂತ ಓದಿಕೊಳ್ಳಿ. ಏನೂ ವ್ಯತ್ಯಾಸ ಆಗುವುದಿಲ್ಲ. ಇನ್ನೊಬ್ಬರು ಕಾರು ಕೊಂಡರೆ ನಿಮಗೆ ಅನುಭವ ಸಿಗುವುದಿಲ್ಲ. ನಾವೇ ಕಾರು ತಗೊಂಡಾಗ ಮಾತ್ರ ಆ ಸುಖ ಮತ್ತು ದುಃಖ. ಫೇಸ್ಬುಕ್ಕಲ್ಲಿ ಒಂದು ಫೋಟೋ ನೋಡಿ ಲೈಕ್ ಬಟನ್ ಒತ್ತುತ್ತೀರಿ. ಎಷ್ಟೋ ದಿನಗಳಾದ ಮೇಲೂ ಯು ಲೈಕ್ ದಿಸ್ ಅನ್ನೋ ಸೂಚನೆ ಹಾಗೇ ಇರುತ್ತೆ. ಒಂದು ದಿನ ಬೋರ್ ಆಗಿ ಅನ್ಲೈಕ್ ಬಟನ್ ಒತ್ತುತ್ತೀರಿ. ಅಷ್ಟರಲ್ಲಾಗಲೇ 100 ಲೈಕ್ ಬಂದಿರೋದ್ರಿಂದ ನೀವು ಅನ್ಲೈಕ್ ಮಾಡಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಮತ್ತೊಂದು ಫೋಟೋ ಲೈಕ್ ಮಾಡೋಣ ಅನ್ನಿಸುತ್ತದೆ. ಆದರೆ ನೀವು ಬೇರೊಂದು ಫೋಟೋ ಲೈಕ್ ಮಾಡಿದ್ದು ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತದೆ. ನೋಟಿಫಿಕೇಶನ್ಗಳು ಸುತ್ತಾಡುತ್ತವೆ. ನೀತಿ: ಲೈಕ್ ಮಾಡಿದವನು ಅನ್ಲೈಕ್ ಮಾಡಬಹುದು, ಆದರೆ ಮತ್ತೊಬ್ಬರನ್ನು ಲೈಕ್ ಮಾಡಬಾರದು. ಪ್ರೀತಿ ಎಂಬ ಟ್ರೆಡ್ಮಿಲ್ಲು. ಒಂದು ಪುಟ್ಟ ಕತೆ ಇದೆ. ಹಿಂಸೆಯನ್ನು, ಭಯೋತ್ಪಾದನೆಯನ್ನು ವಿರೋಧಿಸುವವರ ಒಂದು ಸಭೆ. ಒಬ್ಬ ನಿಂತು ಹಿಂಸೆ ಕೆಟ್ಟದ್ದು ಅಂತ ಹೇಳುತ್ತಿರುತ್ತಾನೆ. ಅದೇ ಹೊತ್ತಿಗೆ ಸಭೆಯಿಂದ ಒಬ್ಬ ಎದ್ದು ನಿಂತು ಅವನ ಮೇಲೆ ಗುಂಡು ಹಾರಿಸುತ್ತಾನೆ. ಭಾಷಣ ಮಾಡುತ್ತಿದ್ದವನು ಕುಸಿದು ಬೀಳುತ್ತಾನೆ. ಎಲ್ಲರೂ ಗಾಬರಿಯಾಗುತ್ತಾರೆ. ಅಷ್ಟರಲ್ಲಿ ಗುಂಡು ಹಾರಿಸಿದವನು ಸಭೆಗೆ ಹೋಗಿ, ಇದೆಲ್ಲ ಒಂದು ನಾಟಕ.
ಹಿಂಸೆ ಎಷ್ಟು ಕೆಟ್ಟದ್ದು ಅಂತ ನಿಮಗೆ ತೋರಿಸೋದಕ್ಕೆ ಮಾಡಿದ ಪ್ಲಾನು ಅಂತ ಹೇಳುತ್ತಾನೆ. ಅವರಿಬ್ಬರೂ ಭಾಷಣ ಮಾಡುತ್ತಾರೆ. ಅದೇ ಹೊತ್ತಿಗೆ ಮತ್ತೊಬ್ಬ ಎದ್ದು ನಿಂತು ಗುಂಡು ಹಾರಿಸುತ್ತಾನೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಅಷ್ಟು ಹೊತ್ತಿಗೆ ಗುಂಡು ಹಾರಿಸಿದವನು ವೇದಿಕೆಗೆ ಹೋಗಿ, ನಾನೂ ಹಾರಿಸಿದ್ದು ಹುಸಿ ಗುಂಡು, ಇದು ಭಯೋತ್ಪಾದನೆ ಎಷ್ಟು ಭೀಕರ ಅಂತ ತೋರಿಸಲು ಮಾಡಿದ ನಾಟಕ ಅನ್ನುತ್ತಾನೆ. ಮತ್ತೆ ಮೂವರು ಮಾತು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಮತ್ತೊಬ್ಬ ಗುಂಡು ಹಾರಿಸುತ್ತಾನೆ. ಅದು ಕೂಡ ನಾಟಕ ಅಂತ ಹೇಳುತ್ತಾನೆ. ಹೀಗೆ ಮತ್ತೆ ಮತ್ತೆ ನಡೆಯುತ್ತದೆ. ಒಟ್ಟು 14 ಮಂದಿ ವೇದಿಕೆಯ ಮೇಲೆ ಸೇರುತ್ತಾರೆ. ಮೊದಲ ಗುಂಡು ಹಾರಿದಾಗ ಗಾಬರಿ ಬಿದ್ದ ಜನ ಎರಡನೇ ಗುಂಡಿನ ಹೊತ್ತಿಗೆ ಕೊಂಚ ರಿಲ್ಯಾಕ್ಸ್ ಆಗಿರುತ್ತಾರೆ. 13ನೇ ವ್ಯಕ್ತಿ ಗುಂಡು ಹಾರಿಸುವ ಹೊತ್ತಿಗೆ ಅದೆಲ್ಲ ಒಂದು ನಾಟಕ ಅಂತ ತಮ್ಮ ಪಾಡಿಗೆ ಪಾಪ್ಕಾರ್ನ್ ತಿನ್ನುತ್ತಾ ಜ್ಯೂಸ್ ಕುಡಿಯುತ್ತಾ ಹರಟುತ್ತಾ ಆರಾಮಾಗಿರುತ್ತಾರೆ. 14 ಮಂದಿ ವೇದಿಕೆಯ ಮೇಲೆ ಸೇರಿರುವಾಗ ಕೊನೆಯ ಸಾಲಿನಿಂದ ಒಬ್ಬ ಎದ್ದು ವೇದಿಕೆಯ ಮೇಲಿರುವ ಅಷ್ಟೂ ಮಂದಿಯನ್ನು ಶೂಟ್ ಮಾಡುತ್ತಾನೆ. ಯಾರೂ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಅದೊಂದು ನಾಟಕ ಅಂತ ತಿಳ್ಕೊಂಡು ತಮ್ಮ ಪಾಡಿಗೆ ತಮ್ಮ ತಮಾಷೆ ಖುಷಿ ಮಾತುಕತೆಯಲ್ಲಿ ನಿರತರಾಗುತ್ತಾರೆ. ಪ್ರೀತಿಯಲ್ಲೂ ಅಷ್ಟೆ. ಮೊದಲ ದಿನ ತಡವಾಗಿ ಹೋದರೆ ಸಿಟ್ಟಾಗುತ್ತಾರೆ. ಎರಡನೇ ಬಾರಿ ಆ ಪ್ರಮಾಣ ಕೊಂಚ ಕಡಿಮೆ ಆಗಿರುತ್ತದೆ. 3ನೇ ಸಲ ಅಭ್ಯಾಸ ಆಗಿರುತ್ತದೆ. 4ನೇ ಸಲ ಹೀಗೆ ಅನ್ಕೋತಾರೆ. 14ನೇ ಸಲ ನೀವು ಹೋಗುವ ಹೊತ್ತಿಗೆ ಅವಳು ಮತ್ಯಾರ ಜೊತೆನೋ ಫೋನಲ್ಲಿ ಮಾತಾಡುತ್ತಾ ಇರುತ್ತಾಳೆ. ಒಂದು ವೇಳೆ ನೀವು ಅಲ್ಲಿಗೆ ಹೋಗದೇ ಇದ್ದರೂ ಅಂಥ ವ್ಯತ್ಯಾಸವೇನೂ ಆಗೋದಿಲ್ಲ. ಎಲ್ಲ ಸಂಬಂಧಗಳು ಹೀಗೆ ಕ್ರಮೇಣ ಅಭ್ಯಾಸವಾಗುತ್ತಾ ಹೋಗುತ್ತದೆ. ಹಾಗಾಗದೇ ಇರಬೇಕು ಅಂದರೆ ಸದಾ ಕುದಿಯುತ್ತಲೇ ಇರಬೇಕು. ಸೋಲನ್ನು ಕೂಡ ನಾವು ಸಂತೋಷದಿಂದ ಸ್ವೀಕರಿಸಲು ಆರಂಭಿಸುತ್ತಿದ್ದಂತೆ ಗೆಲುವು ಏನೂ ಅಲ್ಲ ಅನಿಸತೊಡಗುತ್ತದೆ. ಸೋಲುತ್ತಿರುವ ಮನೆಯಲ್ಲಿ 3 ದಿನ ಹೇಗೋ ಬದುಕಿದರೆ 4ನೇ ದಿನ ಮನೆ ಸೋರುವುದು ಸಮಸ್ಯೆ ಅಂತಲೇ ಅನಿಸುವುದಿಲ್ಲ. ಪ್ರೀತಿಸುವುದು ಕಷ್ಟ, ಅದನ್ನು ಪ್ರೀತಿಯಾಗಿಯೇ ಉಳಿಸಿಕೊಳ್ಳುವುದು ಮತ್ತೂ ಕಷ್ಟ. ಅದೊಂಥರ ಟ್ರೆಡ್ಮಿಲ್ ಇದ್ದ ಹಾಗೆ ಇರಬೇಕು, ಯಾವತ್ತೂ ಅದನ್ನು ಬಳಸುವುದಿಲ್ಲ ಅಂತಾಗಬಾರದು ಅಲ್ವೇ? ಶಫಲ್ ಮಾಡಿದರೆ ಆ ಮಜವೇ ಬೇರೆ. ಅಕ್ಕಪಕ್ಕದ ಮನೆಯಲ್ಲೇ ಇದ್ದ ಅವರು ಆರಂಭದಲ್ಲಿ ಗೆಳೆಯತಿಯರಾಗಿದ್ದರು. ಕ್ರಮೇಣ ಪ್ರೇಮಿಗಳಾದರು. ಅವಳ ಮನೆಯಲ್ಲೂ ಅದಕ್ಕೆ ಅಡ್ಡಿಯೇನೂ ಇರಲಿಲ್ಲ. ಅವನ ಮನೆಯವರು ಪ್ರೀತಿ ಮಾಡೋದು ತಪ್ಪೆಂದು ಹೇಳಲಿಲ್ಲ. ಎರಡೂ ಮನೆಯವರ ಆದಾಯ ಸರಿಸುಮಾರು ಒಂದೇ ಆಗಿತ್ತು. ಹೀಗಾಗಿ ಅಂತಸ್ತಿನ ಪ್ರಶ್ನೆ ಇರಲಿಲ್ಲ. ಇಬ್ಬರೂ ಒಂದೇ ಜಾತಿಗೆ ಸೇರಿದವರಾಗಿದ್ದರಿಂದ ಜಾತಿ ಅಡ್ಡ ಬರುವಂತೆ ಇರಲಿಲ್ಲ. ಎರಡೂ ಮನೆಯವರ ಆಸಕ್ತಿಗಳು ಮಸಾಲೆ ದೋಸೆ, ಮಲ್ಲಿಗೆ ಹೂವು, ದೇವಸ್ಥಾನ, ತೀರ್ಥಯಾತ್ರೆ ಇತ್ಯಾದಿಯಾಗಿ ಸಮಾನವೇ ಆಗಿದ್ದರಿಂದ ಅಂಥ ಭಿನ್ನಾಭಿಪ್ರಾಯ ಬರುವುದು ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಅವರಿಬ್ಬರೂ ಪ್ರೇಮದಲ್ಲಿ ಬಿದ್ದಾಗ ಎರಡೂ ಮನೆಯ ವರಾಂಡ ಪಿಸು ಮಾತಾಡಲಿಲ್ಲ, ಅಡುಗೆ ಮನೆ ಅಲುಗಾಡಲಿಲ್ಲ, ದೇವರ ಕೋಣೆಯಿಂದ ಹೊಗೆ ಬರಲಿಲ್ಲ. ಪ್ರೀತಿಸಿಕೊಂಡಿರಿ, ನಮ್ಮ ಕೈಲಾದಾಗ ಮದುವೆ ಮಾಡುತ್ತೇವೆ, ಮೊದಲು ಓದಿನ ಕಡೆ ಗಮನ ಹರಿಸಿರಿ ಎಂದು ಪರಮ ಉದಾರಿಗಳಂತೆ ಎರಡೂ ಮನೆಯವರು ಹೇಳಿ ಅವರನ್ನು ಅವರ ಪಾಡಿಗೆ ಬಿಟ್ಟರು. ಸತ್ತ ಜಿಂಕೆಯನ್ನು ಹುಲಿ ಮುಟ್ಟುವುದಿಲ್ಲವಂತೆ. ಅವರ ಪಾಲಿಗೂ ಪ್ರೇಮ ಸತ್ತು ಹೋಗಿರುವ ಜಿಂಕೆಯ ಹಾಗೆ ಕಾಣಿಸಿತು. ಪ್ರೇಮಕ್ಕೊಂದೇ ಒಂದು ತಕರಾರು ಬರದೇ ಹೋದರೆ ಪ್ರೇಮಿಸಿ ಪ್ರಯೋಜನವಾದರೂ ಏನು? ಕನಿಷ್ಠ ನಿರಾಕರಿಸುವ ಅವಕಾಶವೂ ಇಲ್ಲದ ಅರೇಂಜ್ ಮದುವೆಗಿಂತ ಅದು ಕೀಳಾಗಿ ಇಬ್ಬರಿಗೂ ಕಾಣಿಸತೊಡಗಿತು. ಇಬ್ಬರೂ ಕ್ರಮೇಣ ಪ್ರೇಮದ ರೋಚಕತೆಯನ್ನು, ಅದು ತಂದುಕೊಡುವ ಗುಟ್ಟು ಸಂಗತಿಗಳನ್ನು, ಪ್ರೇಮದಿಂದ ಉದ್ಭವಿಸಬಹುದಾದ ತೊಂದರೆ ಮತ್ತು ಅದರಿಂದ ಪಾರಾಗುವ ರೋಮಾಂಚನವನ್ನು ಕಳಕೊಂಡು ಬಿಟ್ಟರು. ಪ್ರೇಮ ಹುಟ್ಟುವ ಮೊದಲೇ ಸತ್ತು ಹೋದಂತಿತ್ತು. ಜಗತ್ತಿನ ನಿಯಮವೇ ಹಾಗೆ. ಯಾವುದಕ್ಕೆ ಪ್ರತಿರೋಧವಿಲ್ಲವೋ ಅದು ಆಕರ್ಷಕವೂ ಆಗಿರುವುದಿಲ್ಲ. ಯಾರು ಯಾರನ್ನು ಬೇಕಾದರೂ ಪ್ರೀತಿಸಿ ಮದುವೆ ಆಗಬಹುದು ಅಂತಿದ್ದರೆ ಜಗತ್ತಿನಲ್ಲಿ ಯಾರು ಯಾರನ್ನು ಪ್ರೀತಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ. ನಿಮ್ಮ ಕಾರಿನೊಳಗೆ ಟೇಪ್ ರೆಕಾರ್ಡರ್ನಲ್ಲೋ, ಮನೆಯಲ್ಲಿರುವ ಮ್ಯೂಸಿಕ್ ಸಿಸ್ಟಮ್ನಲ್ಲೋ, ಫೋನಿನ ಮ್ಯೂಸಿಕ್ ಪ್ಲೇಯರ್ನಲ್ಲೋ ಶಫಲ್ ಅನ್ನುವ ಒಂದು ಆಪ್ಷನ್ ಇರುತ್ತೆ, ಗಮನಿಸಿದ್ದೀರಾ? ಅದೊಂದು ವೇಳೆ ಇಲ್ಲದೆ ಹೋಗಿದ್ದರೆ ಏನಾಗುತ್ತಿತ್ತು ಎಂದು ಊಹಿಸಿ. ಒಂದು ಹಾಡಿನ ನಂತರ ಮತ್ತೊಂದು ಹಾಡು ಒಂದರ ಮೇಲೊಂದರಂತೆ ಬರುತ್ತಲೇ ಹೋಗುತ್ತಿತ್ತು. ಮುಂದೆ ಯಾವ ಹಾಡು ಬರುತ್ತೆ ಎಂದು ಮೊದಲೇ ಗೊತ್ತಾಗಿ ಬಿಡುತ್ತಿತ್ತು.
ಹಾಗೆ ಗೊತ್ತಾದ ತಕ್ಷಣ ಆ ಹಾಡನ್ನು ಮನಸ್ಸು ಕೇಳಿಸಿಕೊಂಡಾಗಿರುತ್ತಿತ್ತು. ಹಾಡು ಹೊರಹೊಮ್ಮುವ ಹೊತ್ತಿಗೆ ಅದರ ಖುಷಿ ಕಳೆದು ಹೋಗುತ್ತಿತ್ತು. ಜೀವನದಲ್ಲೂ ಹಾಗೊಂದು ಶಫಲ್ ಬಟನ್ ಬೇಕು. ಇದಾದ ನಂತರ ಇದೇ ಅನ್ನುವುದು ಗೊತ್ತಾಗುವಂತಿರಬಾರದು. ಕಾಲೇಜು, ಕೆಲಸ, ಲವ್, ಮ್ಯಾರೇಜ್ನ ನಡುವೆ ಜಗಳ, ವಿರಹ, ಮನೆ ಬಿಟ್ಟು ಹೋಗುವುದು, ಹೋರಾಟ, ವಿರಸ, ಗುಟ್ಟಾಗಿ ಒಂದು ಪ್ರವಾಸ, ಇಂಥದ್ದೆಲ್ಲ ಇರಬೇಕು. ನೆನಪಿಡಿ, ನಾವು ಆಯ್ಕೆ ಮಾಡಿಕೊಂಡ ಮೆಚ್ಚಿನ ಹಾಡನ್ನು ಕೇಳುವುದಕ್ಕಿಂತ ಮತ್ತೊಬ್ಬರ ಆಯ್ಕೆಯ ಹಾಡನ್ನು ಕೇಳುವುದರಲ್ಲೇ ಹೆಚ್ಚು ಖುಷಿ ಇರುತ್ತದೆ. ಮ್ಯಾನ್ಯುಯಲ್ ಇಲ್ಲದ ಪ್ರೀತಿ. ಅವನು ಅವಳಿಗೆ ಪ್ರಪೋಸ್ ಮಾಡಿದ. ಅವಳು ಒಪ್ಕೊಂಡೇ ಬಿಟ್ಲು. ಅವನು 1 ತಿಂಗಳು ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ತಾನೆ. ಅವಳು ಏನೂ ಅನ್ನಲ್ಲ. ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಅವಳು ಕೇಳೋದೇ ಇಲ್ಲ. ಅವಳು ತುಂಬಾ ಸ್ವಾತಂತ್ರ್ಯ ಕೊಡ್ತಾಳೆ. ನನ್ನ ಹುಡುಗಿ ಭಯಂಕರ ಪೀಡಿಸ್ತಾಳೆ. ಅವನು ದುಃಖದಿಂದ ಹೇಳುತ್ತಿದ್ದ. ಅವನನ್ನು ಕೂರಿಸಿಕೊಂಡು ಅವರೊಂದು ಕತೆ ಹೇಳಿದ್ರು. ಒಬ್ಬ ರಾಜ ಮಾರುವೇಷದಲ್ಲಿ ಊರು ಸುತ್ತಿದ್ದ. ಒಬ್ಬಳು ಹಣ್ಣು ಮುದುಕಿ ಮಾವಿನ ಗಿಡ ನೆಡ್ತಾ ಇರೋದು ನೋಡಿದ. ಅಲ್ವೇ ಮುದುಕಿ, ನೀನು ಇವತ್ತೋ ನಾಳೆಯೋ ಸಾಯೋ ಹಂಗಿದೀಯ. ಗಿಡ ನೆಟ್ಟು ಏನು ಮಾಡ್ತೀಯ? ಹಣ್ಣಾದರೆ ತಿನ್ನೋಕೆ ನೀನೆಲ್ಲಿರ್ತೀಯ ಅಂತ ವ್ಯಂಗ್ಯವಾಗಿ ಕೇಳಿದ. ಮುದುಕಿ ಹೇಳಿತು, ನಮ್ಮಜ್ಜಿ ನೆಟ್ಟಿರೋ ಮಾವಿನ ಗಿಡ ನಂಗೆ ಹಣ್ಣು ಕೊಡ್ತಿದೆ. ನಾನು ನೆಟ್ಟಿದ್ದು ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಹಣ್ಣು ಕೊಡುತ್ತೆ. ಅಷ್ಟಕ್ಕೂ ನಾನು ಅಷ್ಟು ಬೇಗ ಸಾಯ್ತೀನಿ ಅಂತ ಹೇಳಿದವರು ಯಾರು ನಿಂಗೆ? ಈ ಗಿಡ ಮರವಾಗಿ ಹಣ್ಣಾಗೋ ತನಕ ಬದುಕಿರ್ತೀನಿ ನಾನು ಅಂದಳು. ರಾಜ ಹೇಳಿದ, ಒಂದು ವೇಳೆ ಇದು ಹಣ್ಣು ಬಿಡೋ ತನಕ ನೀನು ಬದುಕಿದ್ರೆ, ನಾನೂ ಬದುಕಿದ್ರೆ ನಂಗೊಂದು ಬುಟ್ಟಿ ಹಣ್ಣು ತಂದ್ಕೊಡು. ಮುದುಕಿ ಸಾಯಲಿಲ್ಲ. 7 ವರ್ಷದ ನಂತರ ಒಂದು ಬುಟ್ಟಿ ಹಣ್ಣು ತಗೊಂಡು ಹೋಗಿ ರಾಜನಿಗೆ ಕೊಟ್ಲು. ರಾಜ ಖುಷಿಯಾಗಿ ಅವಳಿಗೆ ಒಂದು ಬುಟ್ಟಿ ಬಂಗಾರದ ನಾಣ್ಯ ಕೊಟ್ಟು ಕಳುಹಿಸಿದ. ಈ ಸುದ್ದಿನ ಅದೇ ಊರಲ್ಲಿರೋ ಮತ್ತೊಬ್ಬ ಮುದುಕನಿಗೆ ಮತ್ಯಾರೋ ಹೇಳಿದ್ರು. ರಾಜ ಒಂದು ಬುಟ್ಟಿ ಮಾವಿನ ಹಣ್ಣಿಗೆ ಒಂದು ಬುಟ್ಟಿ ಬಂಗಾರದ ನಾಣ್ಯ ಕೊಡ್ತಾನಂತೆ ಅಂತ ಅವಳು ಅರ್ಥ ಮಾಡಿಕೊಂಡು ತಾನೂ ಒಂದು ಬುಟ್ಟಿ ಹಣ್ಣು ತಗೊಂಡು ಹೋದ್ಲು. ರಾಜ ಅರಮನೆಯಲ್ಲಿ ಹಣ್ಣು ಬೇಕಾದಷ್ಟಿದೆ ಅಂತ ಹೇಳಿ ಮುದುಕಿನ ಬೈದು ಓಡಿಸಿದ. ಆ ಮುದುಕಿಗೆ ಬಂಗಾರದ ನಾಣ್ಯ ನಂಗೆ ಬೈಕೊಳ್ಳು ಅಂತ ಮುದುಕಿ ಬೈಕೊಳ್ಳುತ್ತಾ ಊರಿಡೀ ಸುತ್ತಾಡಿತು. ಸಾಯೋ ತನಕ ರಾಜನನ್ನು ಬೈಯುತ್ತಲೇ ಇತ್ತು. ಈ ಕತೆ ಹೇಳಿದವರು ಪ್ರೀತಿಗೆ ಹೋಲಿಸಿ ಮಾತಾಡುತ್ತಾರೆ. ರಾಜನಿಗೂ ಮೊದಲು ಹಣ್ಣು ತಂದುಕೊಟ್ಟ ಮುದುಕಿಗೂ ಇರೋ ಸಂಬಂಧ ಬೈಸಿಕೊಂಡು ಹೋದ ಮುದುಕಿಗೆ ಗೊತ್ತಿರಲಿಲ್ಲ. ಆ ಹಳೆಯ ಸಂಬಂಧ, ಮಾತುಕತೆ, ಒಪ್ಪಂದ ಎಲ್ಲವೂ ಅವಳಿಗೆ ಬಂಗಾರದ ನಾಣ್ಯ ಸಿಗುವಂತೆ ಮಾಡಿದವು. ಏನೂ ಗೊತ್ತಿಲ್ಲದೆ ಹೋದವಳಿಗೆ ಬೈಗುಳು ಸಿಕ್ಕಿತು. ಪ್ರೀತಿಯಲ್ಲೂ ಹಾಗೆ. ಸ್ವಾತಂತ್ರ್ಯ ಅನ್ನೋದು ಆರಂಭದ ನಡವಳಿಕೆ. ಮಾತುಕತೆ, ನಂಬಿಕೆ ಇದೆಲ್ಲದರ ಮೇಲೆ ನಿಂತಿರುತ್ತೆ. ಆ ಹುಡುಗಿಯಂತೆ ಈ ಹುಡುಗಿ, ಈ ಹುಡುಗನಂತೆ ಆ ಹುಡುಗ ವರ್ತಿಸಬೇಕಾಗಿಲ್ಲ, ವರ್ತಿಸುವುದೂ ಇಲ್ಲ. ಪ್ರೀತಿಗೆ ಮ್ಯಾನ್ಯುಯಲ್ ಇಲ್ಲ. ಅದು ದೀಪಾವಳಿಯ ರಾಕೆಟ್ ಇದ್ದಂತೆ. ಒಂದು ನೇರ ಆಕಾಶಕ್ಕೆ ಹೋಗುತ್ತದೆ, ಮತ್ತೊಂದು ಅಲ್ಲೇ ಟುಸ್ ಎನ್ನುತ್ತೆ, ಮತ್ತೊಂದು ಸರಕ್ಕನೆ ಹೋಗಿ ಎದುರು ಮನೆ ಗೋಡೆಗೆ ಅಪ್ಪಳಿಸುತ್ತೆ, ಮತ್ತೊಂದು ಹಚ್ಚಿದವನ ಮೂತಿಗೆ ಹೊಡೆಯುತ್ತೆ. ಆ ಕ್ಷಣದ ಎಚ್ಚರವೇ ಮಾರ್ಗದರ್ಶಿ. ಪೆನ್ ಡ್ರೈವ್ ಎಂಬ ರಾಂಗ್ ಡ್ರೈವ್. ನಿಮಗೆ ಪೆನ್ ಡ್ರೈವ್ ಗೊತ್ತಲ್ಲ? ತನ್ನ ಕೆಪಾಸಿಟಿಗೆ ಅನುಸಾರವಾಗಿ ಅದು ಮಾಹಿತಿಯನ್ನು ತುಂಬಿಕೊಳ್ಳುತ್ತದೆ. ಅದು ಯಾವ ಮಾಹಿತಿ ಆಗಿದ್ದರೂ ಆಗಿರಬಹುದು. ಪಿಕ್ಚರ್, ಡೇಟಾ, ವಿಡಿಯೋ, ಜಂಕ್, ಏನು ಬೇಕಿದ್ದರು. ತಾನು ತುಂಬಿಕೊಂಡಿರುವುದು ಏನು ಎಂಬುದು ಅದಕ್ಕೆ ಗೊತ್ತಿರುವುದಿಲ್ಲ. ಆ ಬಗ್ಗೆ ಅದು ಯೋಚಿಸುವುದೂ ಇಲ್ಲ. ತನ್ನೊಳಗೇನಿದೆ ಅನ್ನುವುದು ಅದಕ್ಕೆ ಮುಖ್ಯವಲ್ಲವೇ ಅಲ್ಲ. ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನುವುದನ್ನು ನೋಡುವುದಕ್ಕೆ ನಿಮಗೊಂದು ಪ್ರೊಸೆಸರ್ ಬೇಕು. ಆ ಪ್ರೊಸೆಸರ್ ಮೂಲಕ ಮಾತ್ರ ಅದರೊಳಗೇನಿದೆ ಅನ್ನುವುದನ್ನು ನೋಡಬಹುದು. ಬರೀ ನೋಡುವುದಕ್ಕೆ ಪ್ರೊಸೆಸರ್ ಸಾಕು, ಆದರೆ ಆ ಮಾಹಿತಿಯನ್ನು ಓದುವುದಕ್ಕೆ ಸಾಫ್ಟ್ವೇರ್ ಕೂಡ ಬೇಕು. ಅದಕ್ಕೆ ಹೊಂದುವ ಸಾಫ್ಟ್ವೇರ್ ಇಲ್ಲದೆ ಹೋದರೆ ಆ ಮಾಹಿತಿಯನ್ನು ಓದಲಾಗುವುದಿಲ್ಲ. ತಾನು ಪೂರ್ತಿಯಾಗಿ ತುಂಬಿಕೊಳ್ಳುತ್ತೇನೆ ಎಂದು ಭಾವಿಸುವ ಪೆನ್ ಡ್ರೈವಿನಂತೆ ನಾವು ಕೂಡ ಎಷ್ಟೋ ಸಲ ನಿರುಪಯುಕ್ತವಾಗಿರುತ್ತೇವೆ ಪ್ರೀತಿಯಲ್ಲಿ. ಪ್ರೀತಿ ತುಂಬಿಕೊಂಡಿದ್ದರೆ ಸಾಲದು, ಅದು ಕಂಪ್ಯಾಟಿಬಲ್ ಆಗಿರಬೇಕು. ಪ್ರೊಸೆಸರ್ ಮೂಲಕ ಅದನ್ನು ಓದುವುದಕ್ಕೆ ಸಾಧ್ಯವಾಗಬೇಕು. ನಿಮ್ಮಲ್ಲಿ ತುಂಬಿಕೊಂಡಿರುವ ಪ್ರೀತಿಯ ಲಿಪಿಯನ್ನು, ಫಾರ್ಮ್ಯಾಟನ್ನು ಓದುವುದಕ್ಕೆ ನಿಮ್ಮ ಸಂಗಾತಿಯಲ್ಲಿ ತಕ್ಕ ಸಾಫ್ಟ್ವೇರ್ ಕೂಡ ಇರಬೇಕು.
ಎಷ್ಟೋ ಸಾರಿ ಹಾಗಾಗಿರುವುದಿಲ್ಲ. ನೀವು ಪ್ರೀತಿ ತುಂಬಿಕೊಂಡಿದ್ದೇನೆ ಎಂದು ಭಾವಿಸುತ್ತೀರಿ, ಅದು ಪ್ರೀತಿ ಆಗಿರುವುದಿಲ್ಲ. ಅವರು ಪ್ರೀತಿಯನ್ನು ಸ್ವೀಕಾರ ಮಾಡಲಿಲ್ಲ ಎಂದು ಕೊರಗುತ್ತೀರಿ, ಅದು ಕನ್ವರ್ಷನ್ ಪ್ರಾಬ್ಲಮ್. ಕೇವಲ ಆಂಡ್ರಾಯ್ಡ್ನಲ್ಲಿ ಮಾತ್ರ ಕೆಲಸ ಮಾಡುವ ಆ್ಯಪ್ ಒಂದನ್ನು ನೀವು ವಿಂಡೋಸ್ಗೆ ಆಪರೇಟಿಂಗ್ ಸಿಸ್ಟಮ್ಗೆ ಅಳವಡಿಸಲು ನೋಡುತ್ತಿದ್ದೀರಿ ಅಂತಲೇ ಅರ್ಥ. ಹಾಗಿದ್ದರೆ ಪೆನ್ಡ್ರೈವ್ ಆಗುವುದು ತಪ್ಪಾ? ತುಂಬಿಕೊಳ್ಳುವುದು ತಪ್ಪಾ? ಅಲ್ಲ. ಆದರೆ ತಾನು ತುಂಬಿಕೊಂಡದ್ದಕ್ಕೆ ತಕ್ಕ ಪ್ಲಾಟ್ಫಾರ್ಮ್ ಸಿಗುವ ತನಕ ಸುಮ್ಮನಿರೋದು ವಾಸಿ. ಕವಿಯೊಬ್ಬ ಸಾಫ್ಟ್ವೇರ್ ಇಂಜಿನಿಯರನ್ನೋ ಗಾಯಕೊಬ್ಬಳು ಸಂಗೀತ ವಿರೋಧಿಯನ್ನೋ ಪ್ರೀತಿಸಲು ಶುರು ಮಾಡಿದರೆ ಅಲ್ಲೂ ಒಂದು ಸಾಧ್ಯತೆ ಇದೆ. ನೀವು ಅಪ್ಗ್ರೇಡ್ ಮಾಡಿಕೊಳ್ಳಬಹುದು ಅಥವಾ ಪ್ಲಾಟ್ಫಾರ್ಮು ಬದಲಾಯಿಸಿಕೊಳ್ಳಬಹುದು. ಅಂಥ ಬದಲಾವಣೆಗೆ ತಯಾರಿದ್ದೀರಾದರೆ ಪ್ರೀತಿಸಿ. ತುಂಬ ರಿಜಿಡ್ ಆಗಿದ್ದರೆ, ಪ್ರತಿಯೊಂದಕ್ಕೂ ಪಾಸ್ವರ್ಡ್ ಕೇಳುವ ಎನ್ಕ್ರಿಪ್ಟೆಡ್ ಸ್ಕ್ರಿಪ್ಟು ಇಟ್ಟುಕೊಂಡವರು ನೀವಾಗಿದ್ದರೆ ಒಂಟಿಯಾಗಿರಿ. ಒಂದರ ಫಾರ್ಮ್ಯಾಟುಗಳಲ್ಲಿರುವ ಮಾಹಿತಿ ಎಷ್ಟೇ ಅದ್ಭುತವಾಗಿದ್ದರೂ ನಿರುಪಯುಕ್ತವಾಗುತ್ತವೆ. ಕೊನೆಗೆ ಅದಕ್ಕೆ ತಕ್ಕ ಆಪರೇಟಿಂಗ್ ಸಿಸ್ಟಮ್ಗೂ ಪ್ಲಾಟ್ಫಾರ್ಮನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ಅದು ವಾರಂಟಿ ಮತ್ತು ಕಾಪಿರೈಟ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅದು ಬೇಡ ಅಲ್ಲವೇ?